ಶುಕ್ರವಾರ ದಿವಸ ಅಲ್ಲಿ ಹೋರಾಟ ಸಮಿತಿ ಅಂತ ಹೇಳಿಕೊಂಡವರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಬಾಕಿ ಎಲ್ಲ ವಿಚಾರಗಳ ಬಗ್ಗೆ ನಾನು ಉಲ್ಲೇಖ ಮಾಡಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ಇದು ಆಡಳಿತ ಮಟ್ಟದಲ್ಲಿ ನಡೆಯುವಂಥ ವ್ಯವಸ್ಥೆಗಳು. ಆದರೆ ಒಟ್ಟು ಕಲ್ಚರ್ ಪೇಯ ಏನು ಕೆಲಸಗಳು ನಡೆದಿದೆ ಅದರಲ್ಲಿ ಅದು 2 ಆರೋಪಗಳು ನನ್ನ ವಿರುದ್ಧ 2 ಜನ ಪ್ರಮುಖರು ಮಾಡಿದ್ದಾರೆ. ಒಂದು, ಕಲ್ಚರ್ ಪೇಯ ಕಸದಿಂದ ರಸ ಬರ್ತಾ ಇದೆ ವಿನಯರಿಗೆ ಅನ್ನುವಂಥದ್ದು ಪರ್ಟಿಕ್ಯುಲರ್ಲಿ ನನ್ನ ಹೆಸರನ್ನು ಉಲ್ಲೇಖ ಮಾಡಿ ಅವರು ಹೇಳಿದ್ದಾರೆ. ಎರಡನೇದು, ಕಲ್ಚರ್ ಪೇ ಅನ್ನುವಂಥದ್ದು ವಿನಯ್ ಕಂದಲ್ಕರ್ಗೆ ಚಿನ್ನದ ಮೊಟ್ಟೆ ಇಡುವ ಗೋಳಿಯಾಗಿದೆ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಸೊ ಈ 2 ಆರೋಪಗಳನ್ನು ಕುರಿತಾಗಿ ಉತ್ತರ ಕೊಡಲಿಕ್ಕೆ ಮಾತ್ರ ನಾನು ವೈಯಕ್ತಿಕವಾಗಿ, ಇದು ನಗರ ಪಂಚಾಯತ್ನ ಪತ್ರಿಕಾಗೋಷ್ಠಿ ಅನ್ನೋದಕ್ಕಿಂತ ವೈಯಕ್ತಿಕವಾಗಿ ನಾನು ಕರೆದಿದ್ದೇನೆ. ಯಾಕಂದರೆ ವೈಯಕ್ತಿಕ ಆರೋಪವನ್ನು ಮಾಡಿರುವ ಕಾರಣ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಕೂಡ ಬರ್ತೇವೆ ಅಂತ ಹೇಳಿದರು. ಒಂದು ಪಕ್ಷದ ಸಭೆಯಲ್ಲಿದ್ದಾರೆ, ಸದಸ್ಯರು ಇದ್ದಾರೆ. ಅವರೆಲ್ಲರೂ ಕೂಡ ನನ್ನ ಕಾರ್ಯದ ಮೇಲೆ ನಂಬಿಕೆ ಇಟ್ಟುಕೊಂಡು ಕಳೆದ 4 ವರ್ಷಗಳಲ್ಲಿ ಅವರೆಲ್ಲರ ಸಹಕಾರದಿಂದ ನಾವೇನು ಮಾಡಿದ್ದೇವೆ ಅದನ್ನು ಆ ನಂಬಿಕೆ ಆಧಾರದ ಮೇಲೆ ಅವರೆಲ್ಲರೂ ಕೂಡ ಪತ್ರಿಕಾಗೋಷ್ಠಿಗೆ ಬಂದಿದ್ದಾರೆ. ಅವರಿಗೆ ಉತ್ತಮವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವಿಶೇಷವಾಗಿ ಕಲ್ಚರ್ ಪೇಯಲ್ಲಿ ಕಳೆದ 3-4 ವರ್ಷಗಳಲ್ಲಿ ಏನು ಕೆಲಸ ಕಾರ್ಯಗಳಾಗಿದೆ ಇದನ್ನು ಅತ್ಯಂತ ಸ್ಪಷ್ಟವಾಗಿ ನಾನು ಪತ್ರಕರ್ತರ ಮುಂದೆ ಇಲ್ಲಿ ಬಯಸ್ತೇನೆ. ಅವರುಗಳು ಆರೋಪ ಮಾಡಿದ್ದಾರೆ. ಬಹುಶಃ ಈ ಆರೋಪ ಮತ್ತು ಈ ಹೋರಾಟ ಏನಿದೆ ಅದು ಉದ್ದೇಶಪೂರ್ವಕವಾದಂಥ ಹೋರಾಟ ಅನ್ನುವಂಥದ್ದು ನಾನು ಸ್ಪಷ್ಟವಾಗಿ ಮೊದಲ ಬಾರಿಗೆ ಹೇಳ್ತೇನೆ. ಖಾಲಿ 2 ವ್ಯಕ್ತಿಗಳ ಕಾರಣದಿಂದಾಗಿ, ಮತ್ತು ಆ 2 ವ್ಯಕ್ತಿಗಳು ಕೂಡ ಕಲ್ಚರ್ ಪೇಯ ಮೂಲ ನಿವಾಸಿಗಳಲ್ಲ, ಕಲ್ಚರ್ ಪೇಯ ವಲಸೆ ನಿವಾಸಿಗಳು. ಆ 2 ಜನ ವಲಸೆ ನಿವಾಸಿಗರ ಕಾರಣದಿಂದಾಗಿ ಇವತ್ತು ಅಲ್ಲಿ ಸಮಸ್ಯೆಯನ್ನ ಉಲ್ಬಣಿಸುವಂಥ, ಸಮಸ್ಯೆಯನ್ನ ಜೀವಂತವಾಗಿರುವಂಥ ಮತ್ತು ಅದರ ಆಧಾರದಲ್ಲಿ ತಮ್ಮ ಬೆಳೆಯನ್ನು ಬೇಯಿಸಿಕೊಳ್ಳುವಂಥ ಪ್ರಯತ್ನವನ್ನು ಆ 2 ವ್ಯಕ್ತಿಗಳು ಮಾಡ್ತಾ ಇದ್ದಾರೆ. ಮತ್ತು ಆ 2 ವ್ಯಕ್ತಿಗಳು ಇವತ್ತು ನನ್ನ ವಿರುದ್ಧ ಆರೋಪ ಮಾಡಿರುವಂಥದ್ದು. ಅಲ್ಲಿಯ ಉಳಿದಂತಹ ವ್ಯಕ್ತಿಗಳನ್ನ ವೈಯಕ್ತಿಕವಾಗಿ ಆನಂತರದಲ್ಲಿ ಕೂಡ ನನ್ನನ್ನು ಸ್ಥಳೀಯ ನಿವಾಸಿಗಳು ಕೂಡ ಹೇಳಿದ್ದಾರೆ. ಆದರೆ ಇವತ್ತು ಒಟ್ಟಾರೆಯಾಗಿ ಇದನ್ನು ರಾಜಕೀಯಕರಣಗೊಳಿಸುವಂಥ ಮತ್ತು ಅದನ್ನು ಒಟ್ಟು ತಮ್ಮ ವೈಯಕ್ತಿಕ ಲಾಭಕ್ಕೆ ಬಳಸಿಕೊಳ್ಳುವ ದೃಷ್ಟಿಯಿಂದ 2 ವ್ಯಕ್ತಿಗಳು ಅಲ್ಲಿಯ ಜನರನ್ನ ತಪ್ಪು ದಾರಿಗೆಳೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. 4 ವರ್ಷದ ಹಿಂದೆ ಅಲ್ಲಿಯ ಪರಿಸ್ಥಿತಿ ಹೇಗಿತ್ತು ಅನ್ನುವಂಥದ್ದು ತಮಗೆಲ್ಲರಿಗೂ ಕೂಡ ಗೊತ್ತಿದೆ. ಅಲ್ಲಿಯ ಕಸದಿಂದ ಏನು ಸೋರಿಕೆಯಾಗಿ ಮೇಲ್ಗಡೆಯಿಂದ ಮಳೆ ಬಿದ್ದು ಅಲ್ಲಿಂದ ಕೆಳಗಡೆ ಸೋರಿಕೆಯಾಗಿ ಏನು ಲಿಚೆಟ್ ಅಂತ ಹೇಳ್ತಾರೆ, ಘನ ಕಪ್ಪು ದ್ರವ, ಒಟ್ಟು ಕಸದ ರಸವನ್ನೇನು ಕಪ್ಪು ದ್ರವ ಬರ್ತಾ ಇತ್ತು ಆ ಕಪ್ಪು ದ್ರವ ನೇರವಾಗಿ ಹೋಗಿ ಪೈಸಿನಿ ಹೊಳೆಗೆ ಸೇರುವಂಥ ವ್ಯವಸ್ಥೆ ಇತ್ತು. ಅದು ಇಡೀ ಹೊಳೆಯಲ್ಲಿ ಕಪ್ಪು ನೀರು, ಅಲ್ಲಿಯ ಒಂದು ತೋಡಿ ಏನಿದೆ ಅಲ್ಲಿ ಕಪ್ಪು ನೀರು ಹೋಗುವಂಥ ವ್ಯವಸ್ಥೆ ಇತ್ತು. ಆದರೆ ನಾವುಗಳು ಕಳೆದ ಆರಂಭದಲ್ಲಿ ಅದಕ್ಕೆ ಚರಂಡಿ ವ್ಯವಸ್ಥೆಯನ್ನು ಮಾಡಿ ಅಲ್ಲಿಯ ಚರಂಡಿ ವ್ಯವಸ್ಥೆಗೆ ಕಸದ ನೀರಿನ ಸಂಪರ್ಕವನ್ನು ತಪ್ಪಿಸಿ ಅದನ್ನು ಅಲ್ಲಿಯೇ ಹಿಂಗುವಂತೆ ಮಾಡಿ ಚರಂಡಿಯಲ್ಲಿ ಏನು ಮೇಲುಗಡೆಯಿಂದ ಕಲ್ಚರ್ ಪೇ ಕಾಡಿನಿಂದ ಶುದ್ಧವಾದಂಥ ಸಹಜ ನೀರು ಬರ್ತದೆ ಅದನ್ನು ಹರಿದು ಹೋಗಲಿಕ್ಕೆ ಸಾಕಷ್ಟು ವ್ಯವಸ್ಥೆಯನ್ನು ಮಾಡಿ ಆ ಕಡೆಯಿಂದ ಏನು ಕಸದ ರಾಶಿಯನ್ನು ಈ ಹಿಂದಿನ ಅವಧಿಯಲ್ಲಿ ಅಲ್ಲಿ ರಾಶಿ ಹಾಕಿ ಅರಣ್ಯ ಪ್ರದೇಶದಲ್ಲಿ, ಅದು ವಿವಾದಿತ ಪ್ರದೇಶ, ಅರಣ್ಯ ನಮ್ಮ ಕಾಂಪೌಂಡಿಗಿಂತ ಹೊರಗಡೆ ಇರ್ತಕ್ಕಂಥ ಪ್ರದೇಶದಲ್ಲಿ ಏನು ರಾಶಿ ಹಾಕಿತ್ತು ಅದನ್ನು ಅಲ್ಲಿಂದ ತೆರವುಗೊಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ವಿ. ಆ ತೆರವುಗೊಳಿಸುವಂಥ ಸಂದರ್ಭದಲ್ಲಿ ಏಕಾಏಕಿಯಾಗಿ ನೀರು ನುಗ್ಗಿದ ಕಾರಣದಿಂದಾಗಿ ಅಲ್ಲಿನ ಕಸ ಒಂದಷ್ಟು ಹೊರಗಡೆ ಕೊಚ್ಚಿಕೊಂಡು ಹೋಗಿ ಇಡೀ ಆ ತೋಡಿನುದ್ದಕ್ಕೂ ಶೇಖರಣೆ ಆಗುವಂಥ ಸ್ಥಿತಿ ಬಂತು. ಅದನ್ನು ಗಮನಿಸಿ ತಕ್ಷಣದಲ್ಲಿ ಮಾರನೇ ದಿವಸ ನಮ್ಮ 3-4 ಜನ ನಗರ ಪಂಚಾಯತ್ನ ಸದಸ್ಯರುಗಳು ನಾವು ಸ್ವತಃ ಹೋಗಿ ಅಲ್ಲಿ ಆ ಕಸವನ್ನು ತೆಗೆದು ತೆರವುಗೊಳಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ. ಆ ಹೊಳೆಯಲ್ಲಿ ಏನು ಉದ್ದಕ್ಕೆ ಇತ್ತು ಅದನ್ನು ಹೆಕ್ಕಿ ಅದನ್ನು ಸ್ವಚ್ಛಗೊಳಿಸುವಂಥ ಕೆಲಸವನ್ನು ಕೂಡ ನಾವು ಮಾಡಿದ್ದೇವೆ. ಹೆಚ್ಚುವರಿ ಕಸವನ್ನು ನಮ್ಮ ಪೌರ ಕಾರ್ಮಿಕರಲ್ಲಿ ಸ್ವಚ್ಛ ಮಾಡುವಂಥ ಕೆಲಸ ಮಾಡಿದ್ದೇವೆ. ವಾಸ್ತವದಲ್ಲಿ ಅಲ್ಲಿ ಸಮಸ್ಯೆ ಕಳೆದ 8 ವರ್ಷಗಳಿಂದ ಕೂಡ ಇರತಕ್ಕಂಥದ್ದು ವಾಸ್ತವದ ಸಂಗತಿ, ಅದರಲ್ಲೇನು ಪ್ರಶ್ನೆ ಇಲ್ಲ. ಸ್ಥಳೀಯ ಜನರಿಗೆ ತೊಂದರೆ ಆಗುವಂಥದ್ದು ಮಾತ್ರ ಅಲ್ಲ, ಅದರ ನೀರು ವಯಸ್ಸಿನಿಗೆ ಸೇರುವಂಥದ್ದು ಕೂಡ ಅಷ್ಟೇ ಅಪಾಯಕಾರಿ ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ. ಆದರೆ ಇರುವಂತಹ ವ್ಯವಸ್ಥೆಯನ್ನು ಹೇಗೆ ಉತ್ತಮ ಮಾಡಬೇಕು ಅಂತ ಹೇಳಿ ನಾವು ಪ್ರಯತ್ನ ಮಾಡಿದ್ದೇವೆ ಹೊರತು ಅದನ್ನು ಹೇಗೆ ಗೆಲ್ಲಿಸಬೇಕು ಅನ್ನುವಂಥ ಪ್ರಯತ್ನವನ್ನು ನಾವು ಮಾಡಿಲ್ಲ. ಬದಲಾಗಿ ನಾನು ಆಗಲೇ ಹೇಳಿದಾಗೆ 2 ವ್ಯಕ್ತಿಗಳು ಅದನ್ನು ಪರ್ಪಸ್ಫುಲ್ಲಿ ಮಾಡ್ತಾ ಇದ್ದಾರೆ, ಉದ್ದೇಶಪೂರ್ವಕವಾಗಿ ರಾಜಕೀಯ ಲಾಭ. ಸಹಜವಾಗಿ ಅಲ್ಲಿ ಕಾಡು ಪ್ರಾಣಿಗಳು ಹೋಗುವ ಕಾರಣದಿಂದಾಗಿ ಆಗಾಗ ಆ ಕಸ ಮತ್ತೆ ಬಂದು ಚರಂಡಿಗೆ ಬೀಳುವಂಥದ್ದು, ಅದನ್ನು ತೆರವುಗೊಳಿಸುವಂಥ ಕೆಲಸ ನಿರಂತರವಾಗಿ ನಡೀತಾ ಇದೆ. ಅದರ ಮಧ್ಯದಲ್ಲಿ ನಾವು ಏನು ಗ್ಯಾಸಿಫಿಕೇಶನ್ ಯಂತ್ರವನ್ನು ಪ್ರಾಯೋಗಿಕವಾಗಿ ಹಾಕಿದ್ದೇವೆ. ಆ ಯಂತ್ರ ಇವತ್ತು ಯಶಸ್ವಿಯಾಗಿ ಅದರ ಕೆಪಾಸಿಟಿ ಏನಿದೆ ಅದರ ಪ್ರಕಾರವಾಗಿ ಸಾಕಷ್ಟು ಯಶಸ್ವಿಯಾಗಿ ನಾವು ಮಾಡ್ತಾ ಇದ್ದೇವೆ.
ನಾನು 100% ನಮ್ಮ ನಗರ ಪಂಚಾಯತನ್ನು ಸಮರ್ಥನೆ ಮಾಡಿಕೊಳ್ತಾ ಇಲ್ಲ. ನಾವೆಲ್ಲೋ ಒಳ್ಳೆಯದನ್ನೇ ಮಾಡಿದ್ದೇವೆ ಅನ್ನುವಂಥ ಸಮರ್ಥನೆಯನ್ನು ಖಂಡಿತವಾಗಿ ನಾನು ಮಾಡಿಕೊಳ್ಳುವುದಿಲ್ಲ. ಸಮಸ್ಯೆಗಳಾಗಿದೆ, ಆ ಸಮಸ್ಯೆಗಳು ಬಂದಾಗ ನಾವು ಸ್ಪಂದನೆ ಕೊಟ್ಟಿದ್ದೇವೆ ಅನ್ನುವಂಥದ್ದು ಬಹಳ ಮುಖ್ಯವಾದ್ದು. ನಾವು ಸ್ಪಂದನೆಯನ್ನು ಕೊಡದೆ ಅದು ಇಲ್ಲಿದ್ದರಲ್ಲಿ ರಾಶಿ ಇದ್ದ ಹಾಗೆ ಅದನ್ನು ಹಾಗೆ ಬಿಟ್ಟಿದ್ರೆ ಖಂಡಿತವಾಗಿ ಕೂಡ ನಾವು ಅಪರಾಧಿಗಳು. ಆದರೆ ಅದಕ್ಕೆ ತಕ್ಷಣದ ಸ್ಪಂದನೆಯನ್ನು ಕೊಟ್ಟಿದ್ದೇವೆ. ನಾವು ದೂರುಗಳು ಬಂದಾಗೆಲ್ಲ ಅಲ್ಲಿ ಅಟೆಂಡ್ ಆಗಿದ್ದೇವೆ. ಅವರಿಗೆ ಏನೇನು ಮೂಲಭೂತವಾಗಿ ಅವಶ್ಯಕತೆಗಳು ಬೇಕು ಅದನ್ನು ಪೂರೈಸುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಆದರೂ ಕೂಡ ಹೀಗೆ ಏನು ಆಡಳಿತ ನಮ್ಮ ಆಡಳಿತಾವಧಿ ಕಳೆದ MLA ಎಲೆಕ್ಷನ್ ಸಂದರ್ಭದಲ್ಲಿ ನಮ್ಮ ಆಡಳಿತಾವಧಿ ಮುಗಿಯಿತು. ಅದರ ನಂತರ 1 ವರ್ಷಗಳ ಕಾಲ ಆಡಳಿತಾಧಿಕಾರಿಗಳ ನೇತೃತ್ವದಲ್ಲಿ ಆಡಳಿತ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಯಾರೂ ಕೂಡ ಮಾತಾಡಿಲ್ಲ. ತಹಶೀಲ್ದಾರ್ ಅವರು ಆಡಳಿತಾಧಿಕಾರಿಯಾಗಿದ್ದರು. ಆ ಸಂದರ್ಭದಲ್ಲಿ ಯಾರೂ ಕೂಡ ಮಾತಾಡಿಲ್ಲ. ಅಲ್ಲಿ ಅವ್ಯವಸ್ಥೆ ಆಗಿದೆಯಾ ಇಲ್ವಾ ಯಾರೂ ಕೂಡ ಗಮನಿಸಲಿಲ್ಲ ಅಲ್ಲಿಯ ಸ್ಥಳೀಯ ನಿವಾಸಿಗಳು. ಯಾವಾಗ ಹೊಸ ಅಧ್ಯಕ್ಷರ ಪದಗ್ರಹಣ ಆಗಬೇಕು ಅನ್ನುವಂಥ ಮುಹೂರ್ತ ನಿಶ್ಚಯ ಆಯಿತು, ಆವಾಗ ಇದನ್ನು ಸಮಸ್ಯೆ ಮಾಡಬೇಕು ಅನ್ನುವಂತಹ ದೃಷ್ಟಿಯಿಂದಲೇ ಅದನ್ನು ಸಮಸ್ಯೆಯನ್ನು ಎಬ್ಬಿಸಿ ಹಾಕುವಂಥ ಕೆಲಸವನ್ನು ಮಾಡಿದರು. ಹೊಸ ಅಧ್ಯಕ್ಷರು ಆಡಳಿತ ಬಂದ ಲಕ್ಷಣದಲ್ಲಿ ಯಾಕೆ ಜನಪ್ರತಿನಿಧಿಗಳ ಆಡಳಿತ ಬಂದಾಗ ಮಾತ್ರ ಇವರಿಗೆ ಸಮಸ್ಯೆ ಇರುವಂಥದ್ದ? ಆಡಳಿತಾಧಿಕಾರಿಗಳಿರುವಾಗ ಇವರಿಗೆ ಸಮಸ್ಯೆ ಇರಲಿಲ್ವಾ? ಆವಾಗ ಇವರು ಪ್ರತಿಭಟನೆಗಳನ್ನು ಮಾಡಿದ್ರ? ಇವರು ದೂರು ಕೊಟ್ಟಾಗ ಎಷ್ಟು ಜನ ಆಡಳಿತಾಧಿಕಾರಿಗಳು ಆಗಲಿ ಇವರು AC ಅವರಿಗೆ ದೂರು ಕೊಟ್ಟಿದ್ದಾರೆ, DC ಅವರಿಗೆ ದೂರು ಕೊಟ್ಟಿದ್ದಾರೆ, ಯಾವ ಅಧಿಕಾರಿಗಳು ಇವರ ಪರಿಹಾರವನ್ನು ಮಾಡಿದ್ದಾರೆ ಅನ್ನುವಂಥದ್ದು ಅವರು ಉದಾಹರಣೆಯನ್ನು ಕೊಡಿ. ಕಳೆದ ಬಾರಿ ಕೂಡ ಅಲ್ಲಿ ಕಸದ ರಾಶಿ ಮತ್ತೆ ಚರಂಡಿಗೆ ಬಿದ್ದು ನೀರು ಹರಿಯುವಂತಹ ಸಂದರ್ಭದಲ್ಲಿ ಇವರು ಉಪವಿಭಾಗಾಧಿಕಾರಿಗಳಿಗೆ AC ಅವರಿಗೆ ದೂರು ಕೊಟ್ಟರು. AC ಅವರು ಬಂದು ಅದನ್ನು ಏನಾದರೂ ಮಾಡಿ ತೆಗಿಸ್ತೇವೆ, ನಾಳೆ ತೆಗಿಸ್ತೇವೆ ಅನ್ನುವಂಥ ಭರವಸೆಯನ್ನು ಕೊಟ್ಟು ಬಂದರು. ಸುಮಾರು 20 ದಿನಗಳು ಕಳೆದರೂ ಕೂಡ ಯಾವುದೇ ಕೆಲಸ ಅಲ್ಲಿ ಆಗಿಲ್ಲ. ಯಾವುದೇ ಕೆಲಸಗಳಲ್ಲಿ ಮಾಡಲಿಕ್ಕಾಗಲಿಲ್ಲ. ಅಲ್ಲಿಯ ಕಸವನ್ನು ತೆರವುಗೊಳಿಸುವಂಥ ಕೆಲಸ ಆಗಲಿಲ್ಲ. ನಾನು ಸ್ವತಃ ಒಬ್ಬ ಹಿಟಾಚಿಯವರನ್ನು ಮಾತಾಡಿಸಿ ಅಲ್ಲಿಯ ಕಸವನ್ನು ಸಂಪೂರ್ಣವಾಗಿ ತೆಗೆಸಿ ಸುಮಾರು 8,500-9,500 ರೂಪಾಯಿ ಬಿಲ್ ಆಗಿದೆ. ನನ್ನ ಕೈಯಿಂದ ಹಾಕಿ ನಾನು ಅದನ್ನು ಮಾಡಿದ್ದೇನೆ. ಆದರೆ ಇದನ್ನು ಮಾಡುವಂಥವ್ರು ಯಾರಿದ್ದಾರೆ? ಅಧಿಕಾರಿಗಳ ಜವಾಬ್ದಾರಿ ಅಲ್ವಾ? ಆಡಳಿತಾಧಿಕಾರಿಗಳಿಗೆ ಜವಾಬ್ದಾರಿ ಇರಲಿಲ್ವಾ? ತಹಶೀಲ್ದಾರ್ ಇರಲಿಲ್ವಾ? ಅವಾಗ ಇಲ್ಲಿ ಯಾರೂ ಕೂಡ ಮಾತಾಡೋದಿಲ್ಲ. ನಾನು ಅಲ್ಲಿಯ ಜನಗಳಿಗೆ ಈ ಕೆಲಸವನ್ನು ಆರಂಭ ಮಾಡೋದಕ್ಕಿಂತ ಮೊದಲೇ ಅಲ್ಲಿ ಎಲ್ಲ ಸ್ಥಳೀಯ ನಿವಾಸಿಗಳನ್ನು ಸೇರಿಸಿ ನಾವು ಒಂದು ಮೀಟಿಂಗ್ ಮಾಡಿ ಈ ರೀತಿ ನಾವು ಮಾಡ್ತಾ ಇದ್ದೇವೆ, ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಅವರೆಲ್ಲ ಒಪ್ಪಿಕೊಂಡ ಮೇರೆಗೆ ನಾವು ಅಲ್ಲಿ ಕೆಲಸವನ್ನು ಮಾಡಿದ್ದೇವೆ ಹೊರತು ಯಾರನ್ನೂ ಅವಿಶ್ವಾಸಕ್ಕೆ ನಾವು ನೇರವಾಗಿ ಕೆಲಸ ಮಾಡಿಲ್ಲ. ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡಿದ್ದೇವೆ. ಅಲ್ಲಿ ಒಬ್ಬರ ಮನೆಯಲ್ಲಿ ನಾವು ಮೀಟಿಂಗ್ ಮಾಡಿದ್ದೇವೆ. ಮೀಟಿಂಗ್ ಮಾಡಿ ಮಾತಾಡಿದ್ದೇವೆ. ನೋಡಿ, ಸಮಸ್ಯೆ ಆಗಿದೆ, ಇದನ್ನು ಪರಿಹಾರ ಮಾಡಬೇಕು. ಮುಂದಿನ 5-6 ವರ್ಷಗಳಲ್ಲಿ ನಾವು ಇಲ್ಲಿನ ಕಸವನ್ನು ತೆಗಿಬೇಕು. ಇದನ್ನು ನಾವು ಪದೇ ಹೇಳಿದ್ದೇವೆ. ಆ ಕಸ ಅಲ್ಲಿ ಪರ್ಮನೆಂಟ್ ಇಡಬಾರದು. ಅದು ನಿಮಗೂ ಸಮಸ್ಯೆ, ನಗರ ಪಂಚಾಯತಿಗೆ ಒಂದು ಕಪ್ಪು ಚುಕ್ಕೆ, ಅದನ್ನು ನಾವು ಅಲ್ಲಿ ತೆರವುಗೊಳಿಸ್ತೀವಿ ಅನ್ನುವಂಥ ಮಾತನ್ನು ಅವರ ವಿಶ್ವಾಸಕ್ಕೆ ತಗೊಂಡೇ ನಾವು ಕೆಲಸ ಮಾಡಿರುವಂಥದ್ದು. ಆದರೆ ಇದನ್ನು ಇವರು ಈ 2 ವ್ಯಕ್ತಿಗಳು ಒಪ್ಪಿಕೊಳ್ಳಲಿಕ್ಕೆ ತಯಾರಿಲ್ಲ. ಯಾಕಂದರೆ ಅವರುಗಳಿಗೆ ಹೆಸರು ಬೇಕು, ಅವರುಗಳಿಗೆ ಸಮಸ್ಯೆ ಜೀವಂತವಾಗಿರಬೇಕು. ಸಮಸ್ಯೆ ಮುಗಿಸುವುದು ಅವರ ಉದ್ದೇಶವೇ ಅಲ್ಲ. ಆಗಾಗ ಪತ್ರಿಕೆಯವರನ್ನು ಕರೆಸುವುದು, ಸಮಸ್ಯೆ ಇದ್ದಾಗ ಜನಪ್ರತಿನಿಧಿಗಳು ದೂರು ಕೊಡಬೇಕು ಅಥವಾ ಆಡಳಿತದವರಿಗೆ ದೂರು ಕೊಡಬೇಕು. ಪರಿಹಾರ ಆಗದಿದ್ದರೆ ಪತ್ರಿಕೆಯವರಿಗೆ ಕೇಳಬೇಕು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಇವರು ನೇರ ಹೋಗುವಂಥದ್ದು ಮಾಧ್ಯಮದ ಮುಂದೆ. ಸಮಸ್ಯೆ ನಮ್ಮ ಗಮನಕ್ಕೆ ತರೋದಿಲ್ಲ, ಅಧಿಕಾರಿಗಳ ಗಮನಕ್ಕೆ ತರೋದಿಲ್ಲ. ನೇರವಾಗಿ ಮಾಧ್ಯಮದವರನ್ನು ಕರ್ಕೊಂಡೋಗಿ ವಿಡಿಯೋ ಶೂಟಿಂಗ್ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಪರಿಹಾರವನ್ನು ನಾವೇ ಮಾಡ್ತಾ ಇದ್ದೇವೆ ಹೊರತು ಯಾವ ಅಧಿಕಾರಿಗಳು ಕೂಡ ಮಾಡ್ತಾ ಇಲ್ಲ. ನಮ್ಮ ಎಲ್ಲ ಬುದ್ಧ ನಾಯಕರು ಕೂಡ ಕಳೆದ ಬಾರಿ ಬುದ್ಧ ನಾಯಕರು, ಸುಧಾಕರ್ ಎಲ್ಲರೂ ಕೂಡ ಕಳೆದ ಬಾರಿ ಕಸ ಹೆಕ್ಲಿಕ್ಕೆ ಅಲ್ಲಿಗೆ ಬಂದಿದ್ರು. ಆ ಚರಂಡಿ ಉದ್ದಕ್ಕೂ ಕೂಡ ನಾವುಗಳೇ ಕಸವನ್ನು ಹೆಕ್ಕಿದ್ದೆವು. ಇಡೀ ಚರಂಡಿಯನ್ನು ತೋಡನ್ನು ಸ್ವಚ್ಛ ಮಾಡಿದವರು ನಾವು. ಆದರೆ ಇವತ್ತು ಉದ್ದೇಶಪೂರ್ವಕವಾಗಿ ಒಂದು ಹೋರಾಟ ಸಮಿತಿ ಅಂತ ಹೇಳಿ ರಚನೆ ಮಾಡಿಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಕಸ ಬರಲಿಕ್ಕೆ ಬಿಡೋದಿಲ್ಲ ಅನ್ನುವಂಥ ಘೋಷಣೆಯನ್ನು ಮಾಡಿದ್ದಾರೆ. ಇವ್ರು ಯಾರು ಕೇಳಲಿಕ್ಕೆ? ಕಾನೂನು ಪ್ರಕಾರವಾಗಿ ನಾನು ಮಾತಾಡೋದಾದ್ರೆ ಅದು ಪಂಚಾಯತಿಗೆ ಅಧಿಕೃತವಾಗಿ ಡಿಕ್ಲೇರ್ ಆಗಿರ್ತಕ್ಕಂಥ ಜಾಗ, ಪಂಚಾಯತಿಗೆ ಕಸ ನಿರ್ವಹಣೆಗೆ ನಿಗದಿಪಡಿಸಿದಂಥ ಜಾಗ, ಅಲ್ಲಿ ಹಾಕುವಂಥದ್ದಕ್ಕೆ ಅವರನ್ನು ಕೇಳಬೇಕು ಅಂತಿಲ್ಲ. ಆದರೆ ಅದನ್ನು ವ್ಯವಸ್ಥಿತವಾಗಿ ಹಾಕಬೇಕು ಅನ್ನುವಂಥ ಉದ್ದೇಶದಿಂದಲೇ ನಾವು ಮಾಡ್ತಾ ಇದ್ದೇವೆ ಹೊರತು ಬೇರೆ ಯಾವುದೇ ಆಗ್ತಾ ಇಲ್ಲ. ಇವರು ಪದೇ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ. ನಾನಿವತ್ತು ಅವರಲ್ಲಿ 2 ವಿಷಯಗಳ ಬಗ್ಗೆ ಚಾಲೆಂಜ್ ಮಾಡ್ತಾ ಇದ್ದೇನೆ. ಒಂದು, 4 ವರ್ಷಗಳ ಹಿಂದಿನ ಪರಿಸ್ಥಿತಿ ಮತ್ತು ಈಗಿನ ಪರಿಸ್ಥಿತಿ ಇದು ಸುಧಾರಿಸಿಲ್ಲ, ಹಿಂದಿನಿಗಿಂತ ಕೆಟ್ಟದಾಗಿದೆ ಅಂತ ಹೇಳುವಂಥದ್ದು ಅವರು ಪ್ರಮಾಣ ಮಾಡಬೇಕು. ಯಾವುದೇ ಸುಧಾರಣೆ ಆಗಿಲ್ಲ, ಬದಲಾಗಿ ಇನ್ನಷ್ಟು ಕೆಟ್ಟದಾಗಿದೆ ಅನ್ನುವಂಥದ್ದಕ್ಕೆ ಅವರು ಉದಾಹರಣೆಗಳನ್ನು ಕೊಡಿ. ಎರಡನೇದು, ಈ ಒಂದು ಒಟ್ಟು ವ್ಯವಸ್ಥೆಯಲ್ಲಿ ಇವರು ನನಗೆ ಅದರಲ್ಲಿ ಏನೋ ಲಾಭ ಇದೆ ಅನ್ನುವಂಥ ದೃಷ್ಟಿಯಲ್ಲಿ ವಿನಯ್ ಕುಮಾರ್ ಕಂದರ್ಕ ಅವರನ್ನೇ ಉದ್ದೇಶಿತವಾಗಿ ಮಾತಾಡ್ತಾ ಇದ್ದಾರೆ. ಇದರ ಹಿಂದೆ ಏನಿದೆ ಅನ್ನುವಂಥ ನನಗೆ ಸ್ಪಷ್ಟವಾಗಿ ಗೊತ್ತಿದೆ. ಇವರು ಜಾತಿ ರಾಜಕಾರಣ ಅಥವಾ ಇನ್ಯಾವುದನ್ನು ಮಾಡಲಿಕ್ಕೆ ಹೋದರೆ
ಅವರ ಬೇಳೆ ಖಂಡಿತವಾಗಿ ಬೇಯೋದಿಲ್ಲ. ಅದಕ್ಕೋಸ್ಕರ ನಾನು ಮೊನ್ನೆನೇ ಅವರಲ್ಲಿ ಹೇಳಿದ್ದೇನೆ, ನೇರವಾಗಿ ಅವರಿಗೆ ಹೇಳಿದ್ದೇನೆ, ಸ್ಥಳೀಯ ವನದುರ್ಗಾ ದೇವಿ ದೇವಸ್ಥಾನದಲ್ಲೇ ನಾನು ಪ್ರಮಾಣವನ್ನು ಮಾಡಲಿಕ್ಕೆ ತಯಾರಿದ್ದೇನೆ. ಅದಕ್ಕೆ ದಿನಾಂಕವನ್ನು ಕೂಡ ನೀವು ನಿಗದಿಪಡಿಸಿ, ಇಲ್ಲದೆ ಹೋದರೆ ನಾನು ನಿಗದಿಪಡಿಸ್ತೇನೆ. ಅಲ್ಲಿಗೆ ಬಂದು ನೀವು ಅದನ್ನು ಒಪ್ಪಿಕೊಡಬೇಕು. ವಿನಯ ಇದರಲ್ಲಿ ಇಡೀ ಕಲ್ಚರ್ ಪೇಯ ಮಿಷನರಿ ಖರೀದಿ ಇರ್ಬೋದು, ಅಲ್ಲಿಯ ಕಸದ ನಿರ್ವಹಣೆ ಇರ್ಬೋದು, ಒಟ್ಟು ವ್ಯವಸ್ಥೆಯಲ್ಲಿ ₹1 ಯಾರಿಂದಾದರೂ ಕಮಿಷನ್ ಪಡೆದಿದೆ, ₹1 ಯಾರಿಂದಾದರೂ ಕಮಿಷನ್ ಪಡೆದಿದ್ರೆ ಅವರು ಅದನ್ನು ಪ್ರಮಾಣ ಮಾಡಬೇಕು. ಹೌದು, ಇದು ವಿನಯ ಇದರಲ್ಲಿ ದುಡ್ಡು ಮಾಡ್ತಾ ಇದ್ದಾರೆ. ಅಥವಾ ನಗರ ಪಂಚಾಯತ್ನ ಎಲ್ಲ ಸಿಬ್ಬಂದಿ, ಪಂಚಾಯತ್ನ ಸದಸ್ಯರುಗಳಿಗೆ ಯಾರಿಗೂ ಕಾಳಜಿ ಇಲ್ಲ, ಇದನ್ನು ಅವರು ಪ್ರೂವ್ ಮಾಡಬೇಕು. ನಾನು ಅದನ್ನು ಪ್ರಮಾಣ ಮಾಡಲಿಕ್ಕೆ ತಯಾರಿದ್ದೇನೆ. ವನದುರ್ಗಾ ದೇವಿ ದೇವಸ್ಥಾನದಲ್ಲಿ ನಾನು ಈಗಾಗಲೇ ಹೇಳಿದ್ದೇನೆ, ಅಲ್ಲಿಯ ದಿನ ಕೊಡಬೇಕು, ಇಲ್ಲಾಂದರೆ ನಾನೇ ದಿನ ಕೊಡ್ತೇನೆ. ಇದನ್ನು ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಎರಡನೇದಾಗಿ ನಾನಾಗಲೇ ಹೇಳಿದೆ, 2 ಜನ ವಲಸೆ ನಿವಾಸಿಗಳು, ಕಲ್ಚರ್ ಪೇಗೆ ಬಂದಂಥ ವಲಸೆ ನಿವಾಸಿಗಳು, ಒಬ್ಬರು ಗೋಕುಲ್ದಾಸ್, ಇನ್ನೊಬ್ಬರು ಅಶೋಕ್, ಇಬ್ಬರು ಸೇರಿಕೊಂಡು ಮಾಡ್ತಾ ಇರತಕ್ಕಂಥ ಪಿತೂರಿಗಳು ಜನಗಳಿಗೆ ಅರ್ಥ ಆಗ್ತಾ ಇಲ್ಲ. ಇವತ್ತವರು ಹೋರಾಟ ಸಮಿತಿ ಅಂತೇಳಿ ಮಾಡಿ ಅಲ್ಲಿಯ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರು ಒತ್ತಾಯಪೂರ್ವಕನಾಗಿ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಅವರು ಒಪ್ಪಿಕೊಂಡು ಮಾಡಿದ್ದಲ್ಲ, ಅವರು ಅನಿವಾರ್ಯವಾಗಿ ನಿಧಿ ಅನ್ನುವ ಕಾರಣಕ್ಕೋಸ್ಕರ ಅವರು ಒಪ್ಪಿಕೊಂಡಿದ್ದಾರೆ. ಅನೇಕ ಬಾರಿ ನನ್ನಲ್ಲಿ ಅವರು ವೈಯಕ್ತಿಕವಾಗಿ ಹೇಳಿದ್ದಾರೆ, ಗೋಕುಲ್ದಾಸ್ ಮತ್ತು ಅಶೋಕರಿಂದಾಗಿ ಸಮಸ್ಯೆ ಆಗ್ತಾ ಇದೆ, ನೀವು ಅವರ ಮಾತಕ್ಕೆ ಬೆಲೆ ಕೊಡಬೇಡಿ ಅನ್ನುವಂಥ ಮಾತನ್ನು ಇದೇ ಹೋರಾಟ ಸಮಿತಿಯಿಂದ ಅವರು ಏನು ಹೇಳಿಕೊಂಡಿದ್ದಾರೆ, ಸುದೇಶ್ ಅವರು ಅಧ್ಯಕ್ಷರಾಗಿದ್ದಾರೆ, ಅವರು ನನ್ನಲ್ಲಿ ವೈಯಕ್ತಿಕವಾಗಿ ಹೇಳಿದ್ದಾರೆ. ಎಲ್ಲ ಅಂತ ಹೇಳುವಂಥದ್ದನ್ನು ಹೇಳಿ ಅವರು ಗೋಕುಲ್ದಾಸ್ ಮತ್ತು ಅಶೋಕ್ ಪೀಚೆ ಅವರ ಮಾತನ್ನು ನೀವು ಕೇಳಬಾರದು ಅನ್ನುವಂಥ ಮಾತನ್ನು ಇವರೇ ಹೇಳಿದ್ದಾರೆ ನನಗೆ. ಈಗ ಅವರು ಅನಿವಾರ್ಯವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಹೋಗಿದ್ದಾರೆ. ಇವರಾವತಿ ಮೊನ್ನೆಯಿಂದ ಪ್ರತಿ ಬಾರಿ ಕೂಡ ಅವರು ಸುಳ್ಳುಗಳನ್ನೇ ಹೇಳ್ತಾ ಬಂದಿದ್ದಾರೆ. ಅಲ್ಲಿ ಯಾವುದೇ ಕಸ ಬರ್ನ್ ಆಗ್ತಾ ಇಲ್ಲ, ಅದಕ್ಕೆ ದಾಖಲೆ ಇದೆ. ಅವ್ರು ಏನು ಹೇಳ್ತಾರೆ, ಪುಸ್ತಕದಲ್ಲಿ ಬರೆದ್ರೆ ಸಾಕು ಅಂತ ಏನು ಹೊಣೆಗೇಡಿತನದ ಆಡಳಿತ ನಮಗೆ ಅವಶ್ಯಕತೆ ಇಲ್ಲ. ಅಲ್ಲಿ ಏನು ಬರ್ನ್ ಮಾಡ್ತಾ ಇದ್ದಾರೆ ಅದನ್ನು ತೂಕ ಮಾಡಿ ಪ್ರತಿದಿನ ಬರ್ನಿಂಗಿಗೆ ಹಾಕುವಂತ ಕೆಲಸ ಮತ್ತು ಡೈಲಿ ರಿಪೋರ್ಟ್ ತೆಗೆಯುವಂತ ಕೆಲಸ ಅಲ್ಲಿ ಆಗ್ತಾ ಇದೆ. ಇನ್ನೊಂದು ಕಡೆ ಹೇಳ್ತಾರೆ, ಅಲ್ಲಿ ಸಿಕ್ಕಾಪಟ್ಟೆ ಹೊಗೆ ಬರ್ತಾ ಉಂಟು, ಅಪಾಯಕಾರಿ ಅಂತ ತೀರ್ಮಾನ ಮಾಡಲಿಕ್ಕೆ ಇವರು ಯಾರು ಸೈಂಟಿಸ್ಟ್ಗಳ, ಇವರು ಯಾರಾದ್ರೂ ವಿಜ್ಞಾನಿಗಳಿದ್ದಾರಾ ಅಥವಾ ಯಾರಾದರೂ ಅಧಿಕೃತವಾಗಿ ಅಲ್ಲಿ ಹೊಗೆಯನ್ನು ಟೆಸ್ಟ್ ಮಾಡಿಸಿದಾರಾ? ನಾವು ಮಾಡಿಸಿದ್ವಿ ನಗರ ಪಂಚಾಯತ್ ಕಡೆಯಿಂದ. ಆ ಬರ್ನಿಂಗ್ ಮಿಷನ್ ಆರಂಭವಾದಂತಹ ಸಮಯದಲ್ಲಿ ಅದರ ಟೆಸ್ಟಿಂಗ್ ರಿಪೋರ್ಟ್ ಅನ್ನು ಕೂಡ ಪಡ್ಕೊಂಡಿದೆ. ಅಲ್ಲಿಯ ಹೊಗೆ ಏನು ಹೋಗ್ತಾ ಇದೆ ಅದರ ಟೆಸ್ಟಿಂಗ್ ರಿಪೋರ್ಟ್ ಅನ್ನು ಪಡ್ಕೊಂಡಿದ್ದೀವಿ ನಾವು. ಅದರ ಕಾರ್ಬನ್ ಪ್ರಮಾಣ ಇಷ್ಟರೊಳಗೆ ಇರಬೇಕು ಅಂತ ಏನಿದೆ ಅದರ ನಿಗದಿತ ಪ್ರಮಾಣದಲ್ಲಿದೆ. ಇವರು ಯಾರು ಹೇಳಲಿಕ್ಕೆ ಅದನ್ನು? ಇವತ್ತು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎನ್ವಿರಾನ್ಮೆಂಟ್ ಇಂಜಿನಿಯರ್ಗಳು ಇದನ್ನು ಅಪ್ರಿಷಿಯೇಟ್ ಮಾಡಿದ್ದಾರೆ. ಅವರುಗಳು ಅಧಿಕೃತವಾದಂತಹ ರಿಪೋರ್ಟ್ ಕೊಡುವಂತವರು, ಅವರುಗಳು ಅಪ್ರಿಷಿಯೇಟ್ ಮಾಡಿದ್ದಾರೆ ಈ ಪ್ರಾಜೆಕ್ಟ್ ಅನ್ನ. ಇಡೀ ರಾಜ್ಯದಲ್ಲಿ ಮೊದಲ ಬಾರಿ ಇಂಥ ಒಂದು ಪ್ರಯೋಗ ಆಗ್ತಾ ಇದೆ, ಇದನ್ನು ಪ್ರೋತ್ಸಾಹಿಸಬೇಕು ಅಂತ ಹೇಳಿ ನಮ್ಮ ಮುಂದಿನ ಯೋಜನೆಗಳಿಗೆ ಕೂಡ ಸ್ವತಃ ಜಿಲ್ಲಾಧಿಕಾರಿಗಳಿಗೆ ಶಿಫಾರಸು ಮಾಡಿ ಕಳಿಸಿದ್ದಾರೆ. ಈಗಿನ ಅರಣ್ಯ ಸಚಿವರಾಗಿರ್ತಕ್ಕಂಥ ಮಾನ್ಯ ಖಂಡ್ರೆ ಅವರು, ಅವರಿಗೆ ಈ ವಿಷಯವನ್ನು ಗೊತ್ತಾಗಿ ಅವರು ಮಂಗಳೂರಿನ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ನೀಡಿ ಅಲ್ಲಿಂದ ರಿಪೋರ್ಟ್ ಅನ್ನು ತೆಗೆಸಿಕೊಡುವಂತ ಕೆಲಸವನ್ನು ಮಾಡಿದ್ದಾರೆ. ಅವರೂರಲ್ಲಿ ಇಂಥದ್ದನ್ನು ಮಾಡಬೇಕು ಅಂತ ಹೇಳಿ. ಇದು ಇವರಿಗೆ ಕಣ್ಣಿಗೆ ಕಾಣೋದಿಲ್ಲ. ಹೊಗೆ ಬಾರದೆ, ಇಲ್ಲಿ ಹೊಗೆ ಆರಂಭದಲ್ಲಿ ಬರ್ತದೆ, ಎಲ್ಲ ಕಡೆ ಬರ್ತದೆ. ಆದ್ರೆ ಆ ಹೊಗೆ ಅಪಾಯಕಾರಿ ಅನ್ನುವಂಥದ್ದು ಪ್ರಶ್ನೆ ಇರುವಂಥದ್ದು. ಖಾಲಿ ತೆಂಗಿನ ಗರಿಯನ್ನು ಇಟ್ಟು ಬೆಂಕಿ ಕೊಟ್ಟರು ಕೂಡ ಹೊಗೆ ಬರ್ತದೆ, ಆದ್ರೆ ಅದು ಅಪಾಯಕಾರಿ ಅನ್ನುವಂಥದ್ದು ಪ್ರಶ್ನೆ ಇರುವಂಥದ್ದು. ಹೊಗೆ ಎಲ್ಲ ಕಡೆ ಬರ್ತದೆ. ಮತ್ತೆ ಆ ಹೊಗೆಯನ್ನು ಈಗ ಅಲ್ಲಿ ಸ್ಥಳೀಯವಾಗಿ ಕೆಳಗಡೆ ಬಿಡಬಾರದು ಅನ್ನುವ ಕಾರಣಕ್ಕೋಸ್ಕರ ನಾವು ಚಿಮ್ನಿ ವ್ಯವಸ್ಥೆಯನ್ನು ಕೂಡ ಈಗ ಟೆಂಡರ್ ಕರೆದಿದೆ. ಚಿಮ್ನಿ ವ್ಯವಸ್ಥೆಗೆ ಅದನ್ನು ಮೇಲಕ್ಕೆ ಹೋಗಿ ಬಿಡುವಂತ, ಏನು ಫ್ಯಾಕ್ಟ್ರಿಗಳಲ್ಲಿ ಮೇಲಕ್ಕೆ ಹೋಗಿ ಬಿಡುವಂತ ವ್ಯವಸ್ಥೆ ಇದೆ, ಅದೇ ರೀತಿ ಆ ಸಣ್ಣ ಹೊಗೆ ಆದ್ರೂ ಕೂಡ ಅದು ಸ್ಥಳೀಯ ಜನಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಚಿಮಿನಿ ಮಾಡ್ಲಿಕ್ಕೋಸ್ಕರ ಡಿಸಿಗೆ ಅಪ್ರೂವಲ್ ಹೋಗಿದೆ. ಮುಂದೆ ಒಂದು 4-5 ವಾರಗಳಲ್ಲಿ ಅದು ಅಪ್ರೂವಲ್ ಆಗಿ ಬರ್ಲಿಕ್ಕಿದೆ, ಟೆಂಡರ್ ಪ್ರೊಸೆಸ್ ಆಗ್ಲಿಕ್ಕಿದೆ. ಮತ್ತು ಸ್ಪಷ್ಟವಾಗಿ ನಾವು ಮೊದಲಿಂದ ಹೇಳಿದ್ದೇವೆ, ಈಗಲೂ ಹೇಳ್ತಾ ಇದ್ದೇವೆ, ಇವತ್ತಲ್ಲ ನಾಳೆ ಆ ಕಲ್ಚರ್ ಪೇಟೆ ಏನು ಲೆಗಸಿ ವೇಸ್ಟ್ ಈಗ ಸ್ಟಾಕ್ ಆಗಿದೆ ಅದನ್ನು ಕ್ಲಿಯರ್ ಮಾಡಿಕೊಡುವಂತ ಎಲ್ಲ ವ್ಯವಸ್ಥೆಗಳನ್ನು ನಾವು ಖಂಡಿತವಾಗಿ ಮಾಡಲಿಕ್ಕಿದ್ದೇವೆ. ಇವರುಗಳ ಒತ್ತಾಯದಿಂದ ಅಲ್ಲ, ಅದು ನಮ್ಮ ಬದ್ಧತೆ. ನಾನು ಆವಾಗಲೇ ಹೇಳಿದ್ದೇನೆ, ನಾನು ಮೊದಲ ಇದರಲ್ಲಿ ಕೂಡ ಹೇಳಿದ್ದೇವೆ, ನಾವು ಏನು ಬದ್ಧತೆಯಿಂದ ಕೆಲಸ ಮಾಡಿದ್ರು ಅದನ್ನು ಮಾಡಿ ತೋರಿಸಿದ್ದೇವೆ. ನಗರ ಪಂಚಾಯತ್ ಆವರಣದಲ್ಲಿ 8,000 ಟನ್ ಕಸ ಇತ್ತು. ನಾವು ಹೇಳಿದ್ದೇವೆ ನಾವು ಖಾಲಿ ಮಾಡಿಕೊಡ್ತೇವೆ ಅಂತ, ಮಾಡಿಕೊಟ್ಟಿದ್ದೇವೆ. ನಾವು ಯಾರನ್ನು ನಾವು ಮೆಚ್ಚಿಸಲಿಕ್ಕೋಸ್ಕರ ಸ್ಟೇಟ್ಮೆಂಟ್ ನಾವು ಕೊಟ್ಟಿಲ್ಲ. ಒಳ್ಳೆಯ ಕೆಲಸ ಮಾಡುವವರಿಗೆ 100 ಜನ ವಿರೋಧಿಗಳಿದ್ದಾರೆ, ಅದು ಬೇರೆ ಪ್ರಶ್ನೆ. ಕಾನೂನು ಪ್ರಕಾರ ಮಾಡುವವರಿಗೆ ಅದಕ್ಕೆ ಅಡ್ಡಿ ಮಾತನಾಡುವವರು ತುಂಬಾ ಜನ ಇದ್ದಾರೆ. ಆದರೆ ನಮ್ಮ ಪ್ರಾಮಾಣಿಕತೆಯನ್ನು ಪ್ರಶ್ನೆ ಮಾಡಿದರೆ ನಾವು ಅದನ್ನು ಕೇಳಿರ್ತಾ ಇದ್ದೇವೆ.
ಪ್ರಾಮಾಣಿಕತೆಯನ್ನು ಪ್ರಶ್ನೆ ಮಾಡಿ ನಗರ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ಮಾತಾಡ್ಬೋದು, ರಾಜಕೀಯವಾಗಿ ಮಾತಾಡ್ಬೋದು. ಆದರೆ ಅವರಲ್ಲಿ ಪರ್ಸನಲಿ ಕೇಳಿದ್ರೆ ಅವರೆಲ್ಲ ಸದಸ್ಯರುಗಳು ಇವತ್ತು ಇದೊಂದು ಸಾಧನೆ ಅಂತೇಳಿ ಒಪ್ಪಿಕೊಳ್ತಾರೆ. ಸುಳ್ಯ ನಗರ ಪಂಚಾಯತ್ ಆವರಣದಿಂದ ಅಷ್ಟು ಕಸವನ್ನು ಖಾಲಿ ಮಾಡಿದ್ದು ಬಹಳ ದೊಡ್ಡ ಸಾಧನೆ ಅಂತ ಅವರುಗಳು ಕೂಡ ಒಪ್ಪಿಕೊಳ್ತಾರೆ. ಕಾರಣಕರ್ತರು ಯಾರೇ ಇರ್ಬೋದು. ಆದರೆ ಈ ರೀತಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದವರಿಗೆ ಇವರು ಭ್ರಷ್ಟಾಚಾರದ ಆರೋಪ ಮಾಡ್ತಾರೆ ಮತ್ತು ಅದನ್ನು ಸುಲಭದಲ್ಲಿ ಅವರು ತಳ್ಳಿ ಹಾಕ್ತಾರೆ ಅಂತ ಹೇಳಿದ್ರೆ ಅದರ ಫಲವನ್ನು ಅವರು ಅನುಭವಿಸ್ತಾರೆ. ನಾನು ವನದುರ್ಗಾದೇವಿಯ ಸಂವಿಧಾನದಲ್ಲಿ ಪ್ರಮಾಣ ಮಾಡ್ತೇನೆ, ಇದರ ಫಲವನ್ನು ಅವರು ಅನುಭವಿಸಬೇಕು. ₹1 ಫಲಾಪೇಕ್ಷತೆ ಇಲ್ಲದೆ ನಗರ ಪಂಚಾಯತ್ನ ಕಸದವನ್ನು ಶಿಫ್ಟ್ ಮಾಡುವಂತ ಸಂದರ್ಭದಲ್ಲಿ 3 ರಾತ್ರಿಯನ್ನು ನಾನು ನಿದ್ದೆ ಇಲ್ಲದೆ ಕಳೆದಿದ್ದೇನೆ. ಬೇರೆ ಬೇರೆ ಸಂದರ್ಭದಲ್ಲಿ 3 ರಾತ್ರಿಯನ್ನು ನಾನು ನಿದ್ರೆ ಇಲ್ಲದೆ ಕಳೆದಿದ್ದೇನೆ. ಕಲ್ಚರ್ಪೇಯಲ್ಲಿ ಸಮಸ್ಯೆ ಆದಾಗ ಬೆಳಿಗ್ಗೆ 6 ಗಂಟೆಗೆ ಹೋಗಿ ನಾನು ಗಮನಿಸಿದ್ದೇನೆ. ನಾವು ಕೂಡ ಪ್ರಶ್ನೆ ಮಾಡುವುದು, ಇದರ ವಿರುದ್ಧ ನಾವು ಯಾಕೆ ಸ್ಥಳೀಯರನ್ನು ನಾವು ವಿರೋಧ ಮಾಡೋದಿಲ್ಲ ಅಂತ ಹೇಳಿದ್ರೆ ಪಾಪ ಕಷ್ಟದಲ್ಲಿದ್ದಾರೆ, ಸಮಸ್ಯೆಯಲ್ಲಿದ್ದಾರೆ. ಹಾಗಾಗಿ ನಾವು ಯಾವತ್ತೂ ತಪ್ಪು ಮಾಡಿದ್ರು ಕೂಡ ನಾವು ಅವರನ್ನು ಪ್ರಶ್ನೆ ಮಾಡಿಲ್ಲ. ನಮ್ಮ ಪಂಚಾಯತ್ನ ಗೇಟನ್ನು ಕದ್ಕೊಂಡು ಹೋದ್ರು, ನಾವು ಕೂಡ ಕಂಪ್ಲೇಂಟ್ ಮಾಡ್ಬೋದಿತ್ತಲ್ಲ ಪಂಚಾಯತ್ನಿಂದ. ಕಳೆದ ಬಾರಿಯಲ್ಲಿ ಬೆಂಕಿ ಬಿದ್ದ ಹಿಂದಿನ ದಿವಸ ನಮ್ಮ ಅಲ್ಲಿದ್ದಂತ CC ಕ್ಯಾಮರಾವನ್ನ ಇದೇ ಅಶೋಕ್ ಬಂದು ತಿರುಗಿಸಿದಾರಲ್ಲ, ಯಾಕೆ ತಿರುಗಿಸಿದ್ರು ನಾನು ಪ್ರಶ್ನೆ ಮಾಡ್ಬೋದಲ್ಲ. ಬೆಂಕಿ ಬಿದ್ದ ಹಿಂದಿನ ದಿವಸ ಇದೇ ಅಶೋಕ್ ರವರು ಬಂದು ಆ CC ಕ್ಯಾಮರಾವನ್ನು ತಿರುಗಿಸಿದ್ದು CC ಕ್ಯಾಮರಾದಲ್ಲಿ ಕಾಣ್ತಾ ಇದೆ ನಮಗೆ. ನಾವು ಕಂಪ್ಲೇಂಟ್ ಮಾಡಬಹುದಿತ್ತಲ್ಲ. ಯಾರು ಬೆಂಕಿ ಹಾಕಿದ್ರೆ ನಾವು ಪ್ರಶ್ನೆ ಮಾಡಬಹುದಲ್ಲ. ನಾವು ಮಾಡ್ಲಿಕ್ಕೆ ಹೋಗಿಲ್ಲ, ಯಾಕಂತ ಹೇಳಿದ್ರೆ ಸಮಸ್ಯೆ ಇದೆ ಅವರಿಗೆ. ಅವ್ರು ಪಾಪ ಕಷ್ಟದಲ್ಲಿದ್ದಾರೆ. ಕಲ್ಕರ್ಪೆಯ ಜನಗಳ ಬಗ್ಗೆ ನಮಗೆ ಒಂದಿಷ್ಟು ಕೂಡ ದ್ವೇಷ ಇಲ್ಲ. ನಮಗೆ ಅಷ್ಟು ಅವರು ಒಳ್ಳೆಯ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ. ಮೊನ್ನೆ ನಾನು ವೈಯಕ್ತಿಕವಾಗಿ ಅಲ್ಲಿ 4-5 ಜನರು ಮಾತಾಡಿದಾಗಲೂ ಅವರು ಒಪ್ಪಿಕೊಂಡಿದ್ದಾರೆ. ಆದರೆ ಕೆಲವರು ಸಮಸ್ಯೆ ಮಾಡಿರ್ಬೋದು. ಅಲ್ಲಿ ಈ ಕಡೆ ಮನೆಯವರು ಕಾಂಕ್ರೀಟ್ ರಸ್ತೆಯ ಪಕ್ಕದಲ್ಲೇ ಕಾಂಪೌಂಡ್ ಗುಂಡಿ ತೆಗೆದು ಕಾಂಪೌಂಡ್ ರಚನೆ ಮಾಡಬೇಕು ನಾನು ಅಬ್ಜೆಕ್ಷನ್ ಹಾಕಿದ್ದೇನೆ. ಹೌದು, ಅದಕ್ಕೋಸ್ಕರ ನಾನು ವೈಯಕ್ತಿಕ ವಿರೋಧ ಮಾಡಿದರೆ ಯಾರಿಗೆ? ಕಾನೂನು ಪ್ರಕಾರ ಅವರು ಒಂದಷ್ಟು ಜಾಗ ಬಿಟ್ಟು ಕಾಂಪೌಂಡ್ ಹಾಕಬೇಕಿತ್ತಲ್ಲ. ನಾನು ವಿರೋಧ ಮಾಡಿದ್ದೇನೆ, ಕಾಂಪೌಂಡ್ ಅನ್ನು ತೆಗೆಸಿದ್ದೇನೆ. ನಾನು ಪಂಚಾಯತ್ PDOಗೆ ಕಂಪ್ಲೇಂಟ್ ಮಾಡಿ ಅವ್ರು ಮಾಡದೇ ಇದ್ದಾಗ ತಾಲೂಕ್ ಪಂಚಾಯತ್ ಇಒ ಮುಖಾಂತರ ಹೇಳಿಸಿ ನಾವು ಅದನ್ನು ಕಾಂಪೌಂಡ್ ಅನ್ನು ತೆಗೆಸಿದ್ದೇವೆ. ಅದಕ್ಕೋಸ್ಕರ ನಮ್ಮ ಮೇಲೆ ಅವರು ದ್ವೇಷ ಕಾರ್ಯದಲ್ಲಿ ಯಾರೇನು ಮಾಡ್ಲಿಕ್ಕಾಗುತ್ತೆ? ನಾಗೇಶ್ ಕುಂದರ್ಪಾಡಿ ಅವರ ನೇತೃತ್ವದಲ್ಲಿ ಇಲ್ಲಿ ಹೋರಾಟ ಆಗಿರ್ತಕ್ಕಂಥದ್ದು. ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ರು, ಹೈಕೋರ್ಟ್ ತನಕ ಕೇಸ್ ಮಾಡಿದ್ರು. ಕೇಸ್ನಲ್ಲಿ ಅವರಿಗೆ ಫೇಲ್ ಆಗಿದೆ, ನಮ್ಮ ಪರವಾಗಿ ತೀರ್ಪು ಬಂದಿದೆ. 1,60,000 ಅವರು ಖರ್ಚು ಮಾಡಿದ್ದಾರೆ. ನಾಗೇಶ್ ಕುಂದರ್ಪಾಡಿ ಅವರು 60,000 ಮಾತ್ರ ಸಂಗ್ರಹ ಆಗಿರುವಂತದ್ದು. 1 ಲಕ್ಷ ಅವರು ಕೈಯಿಂದ ಹಾಕಿದ್ದಾರೆ. ಅದೇ ನಾಗೇಶ್ ಕುಂದರ್ಪಾಡಿ ಅವರು ಮೊನ್ನೆ ಇವರ ಪ್ರಕರಣ ಬಂದ ನಂತರದಲ್ಲಿ ನನ್ನನ್ನು ಫೋನ್ ಮಾಡಿ ಬರ್ಲಿಕ್ಕೆ ಹೇಳಿ ಹೇಳ್ತಾರೆ, ಒಳ್ಳೆಯ ಕೆಲಸವನ್ನು ನೀವು ಮಾಡ್ತಾ ಇದ್ರೆ ನಾವು ನಿಮಗೆ ಸಪೋರ್ಟ್ ಮಾಡ್ತೇವೆ. ಯಾರೋ 2 ಜನ ವ್ಯಕ್ತಿಗಳು, ನಾನು ಹೇಳಿರುವಂತದ್ದಲ್ಲ, ಅವರು ಹೇಳಿರುವಂತದ್ದು, ಯಾರೋ 2 ಜನ ವ್ಯಕ್ತಿಗಳು ಅವರು ವಲಸೆ ಬಂದವರು. ಅವರ ಉದ್ದೇಶ ಕಲ್ಚರ್ಪೆಗೆ ಸಮಸ್ಯೆ ಪರಿಹಾರ ಮಾಡುವಂತದ್ದಲ್ಲ, ಬದಲಾಗಿ ತಮ್ಮ ಬೇಳೆ ಬೇಯಿಸಿಕೊಳ್ಳುವಂಥದ್ದು. ಅದನ್ನು ಮಾಡ್ತಾ ಇದ್ದಾರೆ. ನೀವು ಈ ಕೆಲಸ ಒಳ್ಳೆಯ ಕೆಲಸವನ್ನು ಮುಂದುವರಿಸಿ ನಾವು ನಿಮಗೆ ಬೆಂಬಲವಾಗಿದ್ದೆ ಅನ್ನುವಂಥ ಮಾತನ್ನು ಹೇಳಿದಾರಲ್ಲ, ಅದು ನಮಗೆ ಕ್ರೆಡಿಟ್. ಯಾರೋ ಬಾಯಿಗೆ ಬಂದ ಹಾಗೆ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಆಚೆದು ಸರಿ ಇಲ್ಲ, ಈಚೆ ಸರಿ ಇಲ್ಲ. ಇವರು ಯಾರು ಕೂಡ ವಿಜ್ಞಾನಿಗಳಲ್ಲ, ಇವರು ಯಾರು ಇಂಜಿನಿಯರ್ಗಳಲ್ಲ, ಯಾರೂ ಅಲ್ಲ. ಆರೋಪ ಯಾರು ಕೂಡ ಮಾಡಬಹುದು, ಬಟ್ ಅದಕ್ಕೆ ಆಧಾರ ಬೇಕಲ್ಲ. ಆಧಾರ ಇದ್ದರೆ ಕೋರ್ಟಿಗೆ ಹೋಗ್ಲಿ. ಅವರು ನಗರ ಪಂಚಾಯತ್ ವಿರುದ್ಧ ಕೋರ್ಟಿಗೆ ಹೋಗಿ ಕೆಲಸ ನಿಲ್ಲಿಸಲಿ. ಅದನ್ನು ಮಾಡ್ಲಿಕ್ಕೆ ಅವರು ತಯಾರಿಲ್ಲ. ಒಟ್ಟಾರೆಯಾಗಿ ಕೆಸರು ರಚುವ ಪ್ರಯತ್ನವನ್ನು ಮಾತ್ರ ಮಾಡ್ತಾ ಇದ್ದಾರೆ ಹೊರತು ಸಮಸ್ಯೆಯನ್ನು ಪರಿಹಾರ ಮಾಡುವಂಥದ್ದು ಅವರ ಕೈಲಿ ಇಲ್ಲ, ಅವರಿಗೆ ಅದು ಬೇಕಾಗಿಲ್ಲ. ಹಾಗಾಗಿ ನಾನು ಇಲ್ಲಿಯ ಪತ್ರಿಕಾಗೋಷ್ಠಿಯ ಮುಖಾಂತರ ಸ್ಪಷ್ಟವಾಗಿ ಹೇಳುವಂಥದ್ದು ಇಷ್ಟೇ. ನಾವು ಏನು ಕೆಲಸವನ್ನ ಇಡೀ ಆಡಳಿತ ಮಂಡಳಿ ಸೇರಿಕೊಂಡು ಕಳೆದ 3.5 ವರ್ಷಗಳಲ್ಲಿ ಮಾಡಿದ್ದೇವೆ, ಅದನ್ನು ಮತ್ತೆ ನಾವು ಅದನ್ನು ಕಂಟಿನ್ಯೂ ಮಾಡ್ತೇವೆ. ಮತ್ತು ಕಲ್ಚರ್ಪೆಯ ಒಂದೊಂದು ಕಸವನ್ನು ಕೂಡ ಅಲ್ಲಿಂದ ತೆಗೆಸುವಂಥ ಜವಾಬ್ದಾರಿ ನಮ್ಮಲ್ಲಿದೆ. ಅದು ಇವತ್ತು ಆಗದೇ ಇರ್ಬೋದು, ನಾಳೆ ಆಗದೇ ಇರ್ಬೋದು, ನಮ್ಮ ಅವಧಿಯಲ್ಲಿ ಆಗದೇ ಇರ್ಬೋದು, ಬಟ್ ಅದಕ್ಕೆ ಚಾಲನೆ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಎಲ್ಲ ವ್ಯವಸ್ಥೆಗಳು 6 ತಿಂಗಳ ಒಳಗಾಗಿ ಸರಿ ಹೊಂದಿದ್ರೆ, ಈಗಾಗಲೇ ಅದರ ನೀಲಿ ನಕಾಶೆ ತಯಾರಾಗಿದೆ. ಸುಮಾರು 6 ತಿಂಗಳ ಒಳಗೆ ಅಲ್ಲಿ ಏನು ಲೆಗಸಿ ವೇಸ್ಟ್ ಇದೆ ಅದನ್ನೇ ತೆಗೆದು ಬಂದ್ ಮಾಡುವಂಥ ಕೆಲಸಕ್ಕೆ ನಾವು ಚಾಲನೆಯನ್ನು ಕೊಡ್ತೇವೆ, ಖಂಡಿತವಾಗಿ ಕೂಡ ಕೊಡ್ತೇವೆ. ಇದು ಅಧ್ಯಕ್ಷರ ಅನುಮತಿಯೊಂದಿಗೆ ನಾನು ಹೇಳ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಆ ಪ್ರೋಸೆಸ್ ಆಗಲೇ ಚಾಲೂ ಆಗಿದೆ. 92 ಲಕ್ಷ ರೂಪಾಯಿಗಳ ಪ್ರೋಸೆಸ್ ಚಾಲೂ ಆಗಿದೆ. ಇನ್ನು ಅದು DCಗೆ ಅಪ್ರೂವಲ್ ಹೋಗಿದೆ. ಇನ್ನು ಟೆಂಡರ್ ಪ್ರಕ್ರಿಯೆಗಳು ಮಾತ್ರ ಆಗಲಿಕ್ಕೆ ಬಾಕಿ. ಅಲ್ಲಿಯ ಕಸವನ್ನೇ ಮತ್ತು ಆ ಮೂಲ ಪ್ಲಾಂಟ್ ಅನ್ನು ಹಾಕಿರುವಂಥ ಉದ್ದೇಶ ಅಲ್ಲಿ ಲೆಗಸಿ ವೇಸ್ಟ್ ಅನ್ನ ಬರ್ನ್ ಮಾಡಲಿಕ್ಕೆ ಇರುವಂಥ ವ್ಯವಸ್ಥೆ, ಅದನ್ನೇ ಮಾಡಬೇಕು. ನಮ್ಮಲ್ಲಿ ಈಗ ಏನು ವ್ಯವಸ್ಥೆಗಳು ನಡೀತಾ ಇದೆ, ಇವಾಗ 80% ವೇಸ್ಟ್ ಸೆಗ್ರಿಗೇಷನ್ ಆಗ್ತಾ ಇದೆ. 20% ಮಾತ್ರ ನಮ್ಮಲ್ಲಿ ಈಗ ಉಳಿತಾ ಇರೋದು ಕಳೆದ 1 ತಿಂಗಳಿಂದ. ಅದನ್ನು ಇವರು ಹೇಳಿ ಮಾಡಿದ್ದಲ್ಲ, ನಾವುಗಳೇ ಆಸಕ್ತಿ ವಹಿಸಿ ಮಾಡಿದ್ದು. ಮೈಸೂರಿನಿಂದ, ಅಲ್ಲಿಂದ, ಇಲ್ಲಿಂದ ಯಾರ್ಯಾರನ್ನು ಕರೆಸಿ ನಾವು ಮಾಡ್ತಾ ಇದ್ದೇವೆ.
ಮತ್ತು ಕಸದ ವಿಷಯದಲ್ಲಿ ಪ್ರತಿನಿತ್ಯ ಬದಲಾವಣೆಗಳು ಬರ್ತಾ ಇದೆ. ನಿಮಗೆ ಗೊತ್ತಿದೆ, ನಾವು ಕಸವನ್ನು ಇಲ್ಲಿಂದ ಸಾಗಿಸಬೇಕಿದ್ರೆ ಕೆಜಿಗೆ 6 ರೂಪಾಯಿ ಕೊಟ್ಟಿತ್ತು. ಅದನ್ನು 4.25 ರೂಪಾಯಿಗೆ ನಾವು ಚರ್ಚೆ ಮಾಡಿ ಇಳಿಸಿ, ಏನೇನೋ ಸರ್ಕಸ್ ಮಾಡಿ 4.25 ರೂಪಾಯಿ ಇಳಿಸಿ ನಗರ ಪಂಚಾಯತಿಗೆ ಅಷ್ಟು ಲಾಭವನ್ನು ಮಾಡಿಕೊಟ್ಟಿದ್ದೇವೆ. ನಮಗೆ ಅದರಲ್ಲಿ ಕಮಿಷನ್ ಹೊಡಿಬೋದಾದ್ರೆ ಯಾರು ಪ್ರಶ್ನೆ ಮಾಡ್ತಿರ್ಲಿಲ್ಲ. ಹೇಗಾದ್ರೂ ಮಾಡಿ ಕಸ ಸಾಗಿಸಿ ಅಂತ ನಮಗೆ DC ಅವರು ಹೇಳಿದರು. 8 ರೂಪಾಯಿ ಆದ್ರೂ ಸರಿ, 6 ರೂಪಾಯಿ ಸರಿ, ಕಸ ಖಾಲಿ ಮಾಡಿ. ನಾವು ಅದನ್ನು ಮಾಡಿಕ್ಕೆ ಹೋಗಿಲ್ಲ, ನಾವು ಅದನ್ನು 4.25 ರೂಪಾಯಿಗೆ ಇಳಿಸಿದ್ದೇವೆ. ಈಗಿನ ವ್ಯವಸ್ಥೆ ಹೇಗಿದೆ ಅಂತ ಕೇಳಿದ್ರೆ, ನಮ್ಮಲ್ಲಿ 80% ಕಸವನ್ನ ಯಾವುದೇ ಖರ್ಚಿಲ್ಲದೆ ಅವರೇ ತಗೊಂಡು ಹೋಗ್ತಾ ಇದ್ದಾರೆ. ಈಗ ವ್ಯವಸ್ಥೆ ಬದಲಾಗಿದೆ. ಮೊನ್ನೆ ಇನ್ನೊಬ್ರು ಬಂದಿದ್ರು, ಮಡಿಕೇರಿಯಲ್ಲಿ ಮಾಡ್ತಾ ಇದ್ದೇವೆ ನಾವು, ಕಸ ತಗೊಂಡು ಹೋಗುದು ಮಾತ್ರ ಅಲ್ಲ, ಪಂಚಾಯತಿಗೆ 10,000 ಕೊಡ್ತೀವಿ ಅಂತ ಹೇಳುವಂತ ಸ್ಥಿತಿ ಬಂದಿದೆ. ವ್ಯವಸ್ಥೆಗಳು ಬದಲಾಗ್ತಾ ಇದೆ, ದಿನದಿಂದ ದಿನಕ್ಕೆ ಬದಲಾಗುತ್ತೆ. ಇವತ್ತಿನ ವ್ಯವಸ್ಥೆ ನಾಳೆಗೆ ಇರುತ್ತಲ್ಲ, ನಾಳೆ ಬೆಟರ್ ಇನ್ನೊಂದು ವ್ಯವಸ್ಥೆಗಳು ಬರ್ಬೋದು. ಆದರೆ ಅದಕ್ಕೆ ಸರಿಯಾದ ಪೂರಕವಾದಂಥ ವ್ಯವಸ್ಥೆಯನ್ನು ನಾವು ಜೋಡಿಸಿಕೊಂಡು ನಮ್ಮ ಪೌರ ಕಾರ್ಮಿಕರಿಗೆ ಏನು ಕೆಲಸ ಕೊಡಬೇಕು, ಏನು ಕೆಲಸ ಕೊಡಬಾರ್ದು ಇದನ್ನು ನಿಶ್ಚಯ ಮಾಡಿಕೊಂಡು ಮಾಡಬೇಕಲ್ಲದೆ ಒಂದು ಅಂತ ಹೇಳಿದ ಕೂಡಲೇ ನಾವು ಮಾಡ್ಲಿಕ್ಕೆ ಡಿಸಿಷನ್ ತಗೊಳ್ಳಿಕ್ಕೆ ಆಗಲ್ಲ. ಅಧ್ಯಕ್ಷರು 2-3 ಸತಿ ಅವರ ಜೊತೆ ಮಾತಾಡ್ತಾರೆ, ಸಮಾಧಾನ ಆಗಿಲ್ಲ ಅಥವಾ ಅಧ್ಯಕ್ಷರೇ. ಹಾಗಿರುವಾಗ ಈ ವ್ಯವಸ್ಥೆಯನ್ನು ಬದಲಾಯಿಸುವಂತ ಬದ್ಧತೆ ನಮಗಿದೆ. ಕಲ್ಚರ್ ತುಂಬಾ ಜನಕ್ಕೆ ಈಗ ಸಹಜವಾಗಿ ದುಗಡ್ಕದಲ್ಲಿ ಕಸದ ನಿರ್ವಹಣೆಗೆ ಜಾಗ ಹುಡುಕಿದಂತ ಸಂದರ್ಭದಲ್ಲಿ ಅಲ್ಲಿಂದ ವಿರೋಧ ಬಂತು. ಯಾಕಂತ ಹೇಳಿದ್ರೆ, ನಾನು ನಗರ ಪಂಚಾಯತ್ನ ಸಾಮಾನ್ಯ ಸಭೆಯಲ್ಲಿ ಇದ್ದ ಪತ್ರಕರ್ತರಿಗೆ ಗೊತ್ತಿದೆ, ನಾನು ಸ್ಪಷ್ಟವಾಗಿ ಇರುವಂಥದ್ದು, ನಾವು ಒಳ್ಳೆಯ ಮಾಡೆಲ್ ಅಂತ ಕೊಟ್ಟರೆ ಜನ ಒಪ್ಪಿಕೊಳ್ತಾರೆ. ಆದರೆ ನಮಗಿರ್ತಕ್ಕಂಥ ಮಾಡೆಲ್ ಯಾವುದು ಅಂತ ಕೇಳಿದ್ರೆ ಕಲ್ಚರ್, ಹೀಗೆ ಇರ್ತಕ್ಕಂಥ ಕಲ್ಚರ್. ಆ ಮಾಡೆಲ್ ಅನ್ನ ನಾವು ತೋರಿಸಿದ್ರೆ ಯಾವುದೇ ಸ್ಥಳದ ವ್ಯಕ್ತಿ ಕೂಡ ಅದನ್ನು ಆ ಕಸವನ್ನು ಬರಬೇಕು ಅಂತ ಹೇಳಿ ಒಪ್ಪಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲರೂ ಶತಾಯಗತಾಯ ವಿರೋಧ ಮಾಡ್ತಾರೆ. ಆದರೆ ನಾವು ಒಳ್ಳೆಯ ಮಾಡೆಲ್ ತೋರಿಸಬೇಕು, ಅದನ್ನು ಕಲ್ಚರ್ಪೇಯಲ್ಲಿ ನಾವು ಮಾಡಿ ತೋರಿಸಬೇಕು. ಯಾಕಂದ್ರೆ ನಮಗೆ ಅಧಿಕೃತವಾಗಿ ಮಂಜೂರಾಗುವಂಥ ಜಾಗ ಇದೆ. ಹಾಗಾಗಿ ಆ ಒಳ್ಳೆಯ ಮಾಡೆಲ್ ನಾವು ಕಲ್ಚರ್ಪೇಯಲ್ಲಿ ಮಾಡಿ ಆ ತೆರವಾದಂತಹ ಕಸದ ಜಾಗದಲ್ಲಿ ನಾವು ಹಸಿರನ್ನು ನೆಟ್ಟರೆ ಮಾತ್ರ ಅವಾಗ ಜನಗಳಿಗೆ ವಿಶ್ವಾಸ ಬರುವಂಥದ್ದು. ಆ ಕೆಲಸವನ್ನು ನಾವು ಮಾಡಬೇಕು ಅನ್ನುವಂಥ ಮಾತನ್ನು ನಾನು ನಗರ ಪಂಚಾಯತ್ನಲ್ಲಿ ಹೇಳಿದ್ದೇನೆ ಹೊರತು ಕಲ್ಚರ್ಪೇ ಜನಗಳ ಮೇಲೆ ನನಗಿರ್ತಕ್ಕಂಥ ಪ್ರೀತಿ ಬಹುಶಃ ಆ 2 ವ್ಯಕ್ತಿಗಳಿಗೆ ಇಲ್ಲ. ಇರ್ತಿದ್ರೆ ಅವರು ಈ ಮಾತನ್ನು ಆಡ್ತಿರ್ಲಿಲ್ಲ. ಇವತ್ತು ಕಲ್ಲು ತಗೊಂಡೋಗಿ ಆಟ ಹಾಕಿದ್ದಾರೆ. ಆಟೆ 4 ಮನೆಗಳವರಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ವ್ಯವಸ್ಥೆ ಇಲ್ಲ. ನಾಳೆ ಅಲ್ಲಿ ಏನಾದರೂ ಅಸೌಖ್ಯ ಆಯಿತು, ಆಂಬುಲೆನ್ಸ್ ಎಲ್ಲಿಂದ ಹೋಗ್ಬೇಕು? ಅಧಿಕಾರಿಗಳಿಂದ ಮಾತಾಡ್ತಾ ಇಲ್ಲ. ಮೊನ್ನೆ ಕಪ್ಪು ಬಟ್ಟೆ ಧರಿಸಿ ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿದಾಗ ಹೋಗಿ ಅವರನ್ನು ಮನವೊಲಿಸಿ ಬಂದಲ್ಲ ಅಧಿಕಾರಿಗಳು. ಈಗ ಕಲ್ಲು ಹಾಕಿ ಬಂದಿದ್ದಾರೆ, ಅದನ್ನು ತೆಗಿಲಿಕ್ಕೆ ಹೋಗ್ತಾ ಇಲ್ಲ ನಮ್ಮ ಅಧಿಕಾರಿಗಳು. ಎಂತ ವ್ಯವಸ್ಥೆ ಇದೆ ಇದು? ಆಡಳಿತ ವ್ಯವಸ್ಥೆ ಸತ್ತೋಗಿದೆಯಾ? ಸರ್ವಾಧಿಕಾರ ಅಥವಾ ಎನ್ನಾರ್ದು ಇದು ವ್ಯವಸ್ಥೆಗಳು ನಡೀತಾ ಇದೆಯಾ? ಇದು ನಕ್ಸಲಿಸಂನ ದಾರಿ. ಕಲ್ಲು ಅಡ್ಡ ಇಡುವಂಥದ್ದು, ಹಲ್ಲೆ ಮಾಡುವಂಥದ್ದು. ಡಿಸಿಗಳಿದ್ದಾರೆ, ದೂರು ಕೊಡ್ಲಿ, ಪರಿಹಾರ ಕಂಡುಕೊಡುವ. ಅದೇ ಕಲ್ಲಿಟ್ಟು ರಸ್ತೆಗೆ ಅಡ್ಡ ಇಡುವಂಥದ್ದು ಯಾವ ಪ್ರಜಾಪ್ರಭುತ್ವ? ನಮ್ಮ ಪೌರ ಕಾರ್ಮಿಕರಿಗೆ ಬೆದರಿಕೆ ಹಾಕುವಂಥದ್ದು ಯಾವ ಪ್ರಜಾಪ್ರಭುತ್ವ? ಇವತ್ತು ನಾವು ಏನಲ್ಲಿ ಕಾಂಪೌಂಡ್ ಹಾಕಿ ಅಲ್ಲಿ ಯಾರು ಒಳಗೆ ಬರಬಾರದು, ಇಲ್ಲಿ ಕೆಲಸಗಳು ಸುಸೂತ್ರವಾಗಿ ನಡೀಬೇಕು ಅಂತ ಪ್ರಯತ್ನ ಹಾಕಿದ್ದೇವೆ. ಅದರಿಂದಾಗಿ ಅವರಿಗೆ ತೊಂದರೆ ಆಗಿದೆ. ಇಲ್ಲಾಂದ್ರೆ ಬೇಕಾಬಿಟ್ಟಿಯಾಗಿ ಒಳಗಡೆ ಹೊರಗಡೆ ಓಡಾಡಿಕೊಂಡು ಅಲ್ಲಿಯ ನೌಕರರನ್ನು ಜಬರ್ದಸ್ತ್ ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ನಾವು ಅದನ್ನು ಮಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಅದಕ್ಕೋಸ್ಕರ ಅವರಿಗೆ ಈಗ ಸಿಕ್ತು. ಮೊದಲನೇ ಭಾಗದಲ್ಲಿ ಅಲ್ಲಿ ಇರ್ತಕ್ಕಂಥ ಪೌರ ಕಾರ್ಮಿಕರು ತಮ್ಮ ತೋಟದ ಕೆಲಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು. ಈಗ ಸಿಗ್ತಾ ಇಲ್ಲ ಅವರು. ಇದು ಸಮಸ್ಯೆ ಇರುವಂತದ್ದು. ಹಾಗಾಗಿ ಈ ರೀತಿಯ ಬೆದರಿಕೆ ತಂತ್ರವನ್ನ ಅಥವಾ ಇನ್ಯಾರದ ಮೇಲೆ ಕೆಸರೆರಚುವ ತಂತ್ರವನ್ನ ಬಿಟ್ಟು ಬಿಡ್ಲಿ. ಆ ಕೆಸರೆರಚುವುದನ್ನು ನಾವು ಕೆಸರನ್ನು ತೆಗೆಯುವಂತ ಕೆಲಸ ಖಂಡಿತವಾಗಿ ಮಾಡ್ತೇವೆ. ಅದನ್ನ ಪ್ರಮಾಣದ ಮೂಲಕನೇ ನಾನು ಮಾಡ್ತೇನೆ. ಅದನ್ನು ತೋರಿಸಿ ಮತ್ತು ಅವರಿಗೆ ಅದನ್ನು ಆ ಫಲವನ್ನು ಅವರು ತಿನ್ಬೇಕು. ಇದು ನೋವಿನ ಮಾತು. ಆ ಫಲವನ್ನು ಅವರು ತಿನ್ಬೇಕು. ಕಲ್ಚರ್ಪೆಯಲ್ಲಿ ಚಿನ್ನದ ಮೊಟ್ಟೆ ಇಡ್ಲಿಕ್ಕೆ ನಾನು ವೈಯಕ್ತಿಕವಾಗಿ ಹೇಳ್ಬೋದು, ಗೋಕುಲ್ದಾಸ್ ಅವರೇ, ನೀವು ಎಷ್ಟು ಪ್ರಾಮಾಣಿಕರಿದ್ದೀರಿ ಅಂತ. ಎಷ್ಟು ಪ್ರಾಮಾಣಿಕರಿದ್ದೀರಿ ಅನ್ನುವಂಥ ಪ್ರಶ್ನೆಯನ್ನು ನಾನು ಮಾಡ್ತೇನೆ. ನಗರ ಪಂಚಾಯತಿಗೆ ಬರಬೇಕಾದ ಕಸದ ಚಾರ್ಜನ್ನು ಸಂತೆ ಏಲಂನಲ್ಲಿ ರಥಬೀದಿಯ ಧರ್ಮಸ್ಥಳದ ಜಾಗದವರೆಗೆ ದೇವಸ್ಥಾನದವರು ಏನು ಮಾಡ್ತಾರೆ, ಹಿಂದೆ ಕೆಳಗಿನವರೆಗೆ ಏನು ಮಾಡ್ತಾರೆ, ಇಲ್ಲ ಅದು ಸಾರ್ವಜನಿಕ ಜಾಗ ಅಂತ ಹೇಳಿ ವಾದ ಮಾಡಿ ಅಲ್ಲಿವರೆಗೆ ಮಾತ್ರ ಏಲಂ ಆಗುವ ಹಾಗೆ ಮಾಡಿ ಕೆಳಗಿನ ಅಂಗಡಿಗಳಿಂದ ದುಡ್ಡು ವಸೂಲು ಮಾಡ್ತಾರಲ್ಲ ಇದು ಪ್ರಾಮಾಣಿಕತೆಯ? ಕಳೆದ ಬಾರಿ ಪ್ರಕಾಶ್ ಚಿತ್ರಮಂದಿರದ ಈ ವಟಾರವನ್ನು ವಹಿಸಿಕೊಂಡು ಅಲ್ಲಿ ಜೂಜಾಟವನ್ನು ಮಾಡಿಸಿ ಅಲ್ಲಿ ಇದನ್ನ ದುಡ್ಡು ಸಂಪಾದನೆ ಮಾಡಿದಾರಲ್ಲ. ನಗರ ಪಂಚಾಯತಿಗೆ ಲಿಖಿತವಾಗಿ ಬರೆದುಕೊಟ್ಟಿದ್ದಾರೆ, ನಾನು ಕಸದ ನಿರ್ವಹಣೆ ಶುಲ್ಕವನ್ನು ನಾನು ಪಾವತಿ ಮಾಡ್ತೇನೆ, ನೀವು ವಸೂಲು ಮಾಡಬಾರದು
ಅಲ್ಲಿಯ ಇವರಿಂದ ವಸೂಲು ಮಾಡಬಾರ್ದು ಲಿಖಿತವಾಗಿ ಬರೆದು ಕೊಟ್ಟಿದ್ದಾರೆ. ಎಷ್ಟು ದುಡ್ಡನ್ನು ಕಟ್ಟಿದ್ದೀರಿ? ನಾನು ಪ್ರಶ್ನೆ ಮಾಡ್ತೇನೆ ನಗರ ಪಂಚಾಯತ್ಗೆ, ನೀವು ಎಷ್ಟು ದುಡ್ಡನ್ನು ಕಟ್ಟಿದ್ದೀರಿ? 1 ರೂಪಾಯಿ ಕಟ್ಟಿದ್ದೀರಾ ನೀವು ಕಸ ನಿರ್ವಹಣೆ ಶುಲ್ಕವನ್ನು? ನೀವು ಕಸದ ಬಗ್ಗೆ ಮಾತಾಡ್ತೀರಲ್ಲ, ನಗರ ಪಂಚಾಯತ್ಗೆ ದ್ರೋಹ ಮಾಡಿದ್ರಲ್ಲ, ನೀವು ವಂಚನೆ ಮಾಡಿಲ್ವಾ ನೀವು? ಕಟ್ಟೆಯ ಹತ್ತಿರ ಇರತಕ್ಕಂಥ ಅಂಗಡಿಗಳವರಿಂದ 5,000, 6,000, 7,000 ರೂಪಾಯಿ ವಸೂಲು ಮಾಡಿ ಡೆಕೋರೇಷನ್ಗೆ ಖರ್ಚಾಗ್ತದೆ ಅಂತ ಹೇಳಿ ನಗರ ಪಂಚಾಯತ್ನವರು ಕಲೆಕ್ಷನ್ಗೆ ಹೋದಾಗ ಅವರು ಪಾಪದವರು ಹೇಳ್ತಾರಲ್ಲ, ನಮ್ಮಿಂದ 7,000 ರೂಪಾಯಿ ತಗೊಂಡಿದ್ದಾರೆ, ನಮ್ಮಿಂದ 8,000 ರೂಪಾಯಿ ತಗೊಂಡಿದ್ದಾರೆ ಅಂತ ಬಡ ವ್ಯಾಪಾರಿಗಳು ಹೇಳ್ತಾರಲ್ಲ. ಈ ದುಡ್ಡು ನಿಂಗಲಿಲ್ಲ ನೀವು ನಮಗೆ ಪ್ರಾಮಾಣಿಕತೆಯ ಪ್ರಶ್ನೆ ಮಾಡ್ತೀವಿ. ನಿಮ್ಮ ಒಂದೊಂದು ಇತಿಹಾಸವನ್ನು ಬಿಚ್ಚಿಡ್ಲಿ ಗೊತ್ತಿದೆ, ನಮಗೆ ಒಂದೊಂದು ಇತಿಹಾಸ ಬಿಚ್ಚಿಡ್ಲಿ ಗೊತ್ತಿದೆ. ಸುಳ್ಳಿದ ರಸ್ತೆ ಉದ್ದಕ್ಕೂ ನಿಮ್ಮ ಇತಿಹಾಸ ಹೇಳ್ಕೊಂಡು ಹೋಗ್ಬೋದು, ನಾವು ಅದನ್ನು ಪ್ರಶ್ನೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಸ್ವಲ್ಪ ಇನ್ನೊಬ್ಬರ ಬಗ್ಗೆ ಮಾತಾಡ್ಲಿಕ್ಕೆ ಎಚ್ಚರ ಇರಲಿ. ಈ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಅಧಿಕಾರಿಗಳು ಅವರಿಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ನಾವು ಅಲ್ಲಿ ಜಾಗ ನೋಡಿದ್ದೀವಿ, ಇಲ್ಲಿ ಜಾಗ ನೋಡಿದ್ದೀವಿ, ನಾಳೆ ನಾಡಿನೊಳಗೆ ಜಾಗ ಮಾಡಿ ಕೊಡ್ತೀವಿ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಅವರು ನಂಬಿಕೊಂಡು ಶಾಸಕರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸರಿ, ಹೊಸ ಜಾಗ ಆಗ್ತದೆ ಅಂತ ಹೇಳಿದ್ರೆ ಅಲ್ಲಿ ನಿರ್ವಹಣೆ ಮಾಡಬಹುದು. ವಾಸ್ತವದ ಸ್ಥಿತಿ ಅವರಿಗೆ ಗೊತ್ತಿಲ್ಲ. ಇವತ್ತು ಸರಿ, ನಾನು ಅಧಿಕಾರಿಗಳಿಗೆ ಕೇಳ್ತೇನೆ, ಎಷ್ಟು ಜಾಗ ಮಾಡಿಕೊಟ್ಟೆ ನಮಗೆ ನಗರ ಪಂಚಾಯತ್ಗೆ? ಆಯ್ತಾ ನಿಮ್ಮಿಂದ ಜಾಗ ಕೊಡ್ಲಿಕ್ಕೆ? ಕಂದಾಯ ಇಲಾಖೆಯವರಿಗೆ ಆಯ್ತಾ ಜಾಗ ಕೊಡ್ಲಿಕ್ಕೆ? ನಾನು DC ಅವರಿಗೆ ತನಕ ನಾನು ಪ್ರಶ್ನೆ ಮಾಡ್ತೇನೆ. ಇವತ್ತು ಮೀಟಿಂಗ್ ಕರೆದಾಗ ನಮ್ಮ ಅಧಿಕಾರಿಗಳನ್ನು ಬೆದರಿಸುವ ಕೆಲಸವನ್ನು ಮಾಡ್ತಾರೆ. ಏನ್ ಮಾಡ್ತಾ ಇದ್ದೀನಿ ಇವತ್ತು? ನಾನು ಕೇಳ್ತಾ ಇದ್ದೇನೆ, ಜಿಲ್ಲಾಧಿಕಾರಿಗಳಿಗೆ ನಿಮಗೊಂದು ಜಾಗ ಕೊಡಿಸ್ಲಿಕ್ಕೆ ಆಯ್ತಾ? AC ಅವರಿಗೆ ನಿಮಗೊಂದು ಜಾಗ ಕೊಡಿಸ್ಲಿಕ್ಕೆ ಆಯ್ತಾ? ನಗರ ಪಂಚಾಯತ್ಗೆ ಜಾಗ ಕೊಡಿಸ್ಲಿಕ್ಕೆ ಆಗ್ತಾ ಇಲ್ಲ. ಆಗಲ್ಲ. ನಿಮ್ಮದೇ ನೀವಿರೋ ಮೀಟಿಂಗ್ ಅಲ್ಲಿ ಅವರು ಹೇಳಿದ್ದಾರೆ ಯಾರು ಪ್ರಶ್ನೆ ಮಾಡಲಿಲ್ಲ. ಶಾಸಕರು ಹೇಳಿದ್ರೆ ನೀವು ಒಪ್ಪಿದ್ದೀರಿ, ಎಲ್ಲ ಸದಸ್ಯರು ಕೂಡ ಇದ್ದೀರಿ. ನೀವು ಮತ್ತೆ ಅಲ್ಲಿ ನಿಮ್ಮದೇ ಶಾಸಕರು ನೀವೇ ತಪ್ಪು ಮಾಹಿತಿ ಕೊಟ್ಟು ಸರಿ ಯಾಕೆ ಕೊಡ್ಲಿಲ್ಲ? ನಾನು ಬಂದಿರುವಂತದ್ದು ಆ ಸಭೆಗೆ ತಡವಾಗಿ, ಸಭೆ ಮುಗಿಲಿಕ್ಕೆ ನಾನು ಮಂಗಳೂರಲ್ಲಿ ಪಾರ್ಟಿಯ ಸಭೆಗೆ ಹೋಗಿ ನಾನು ತುರ್ತಾಗಿ ಬಂದಿರುವಂತದ್ದು. ವೈಯಕ್ತಿಕವಾಗಿ ನಾನು ಮತ್ತೆ ಅದರಲ್ಲಿ ಪ್ರಶ್ನೆ ಆ ರೀತಿ ಹೇಳಿದಾಗ ಉತ್ತರ ಕೊಡಬೇಕಾದವರು ಅಧಿಕಾರಿ. ನಾನು ಹೇಳ್ತೇನೆ, ಒಂದು ವಾರದಲ್ಲಿ ಜಾಗ ಹುಡುಕಿ ಆಗಿದೆ, 1 ವಾರದಲ್ಲಿ ಜಾಗ ಮಾಡ್ತೇವೆ. ಆಗ ಶಾಸಕರು ಹೇಳಿದ್ರು ನೀವು ಆಗಿದ್ರೆ ಸರಿ, ಅಲ್ಲಿ ಅಧಿಕಾರಿಗಳೇ, ನಾನು ಕೇಳುವಂತದ್ದು ಅಧಿಕಾರಿಗಳಿಗೆ ಪ್ರಶ್ನೆ ಮಾಡುವಂತದ್ದು. ಸರಿ, 1 ವಾರದಲ್ಲೇ ನೀವು ಜಾಗ ಮಾಡಿಕೊಟ್ಟೆ, ನಾಳೆ ದಿವಸ ಕಸ ಹೋಗಿ ಅಲ್ಲಿ ಡಂಪ್ ಮಾಡ್ತೀರಾ? ಮತ್ತೆ ಅಲ್ಲಿ ಪೂರಕವಾದಂಥ ವ್ಯವಸ್ಥೆ ಇರ್ಬೋದು, ಮಿಷನರಿ ಇರ್ಬೋದು, ಇದೆಲ್ಲವನ್ನು ಮಾಡಿ ನೀವು ಸಂಸ್ಕರಣೆಗೆ ವ್ಯವಸ್ಥೆ ಮಾಡದೆ ಮತ್ತೆ ಇನ್ನೊಂದು ಖರ್ಚನ್ನು ಸೃಷ್ಟಿ ಮಾಡ್ತೀರಾ ನೀವು? ಅಧಿಕಾರಿಗಳಿಗೆ ತಲೆಯಲ್ಲಿ ಮೆದುಳು ಬೇಕಲ್ಲ. ನಾನು ಹೇಳುವಂಥದ್ದು, ಶಾಸಕರು ಹೊಸಬರಿದ್ದಾರೆ, ಅವರಿಗೆ ಕಸದ ನಿರ್ವಹಣೆ ಬಗ್ಗೆ ಅಷ್ಟು ವ್ಯವಸ್ಥೆಗಳು ಗೊತ್ತಿಲ್ಲದೆ ಇರಬಹುದು. ಅಧಿಕಾರಿಗಳಿಗೆ ಗೊತ್ತಿಲ್ವಾ? ದೈನಂದಿನ ಕಸ ನಿರ್ವಹಣೆ ಮಾಡೋರಿಗೆ ಗೊತ್ತಿಲ್ವಾ? ಕೇಳಬೇಕಿತ್ತಲ್ಲ. ಸರಿ, 1 ವಾರದಲ್ಲಿ ಜಾಗ ಮಾಡಿದ್ರು ಕೂಡ ಇವರು ಹೇಗೆ ಶಾಸಕರಿಗೆ ಮಾಹಿತಿಯನ್ನು ಕೊಟ್ಟರು 1 ವಾರದಲ್ಲಿ ಜಾಗ ಮಾಡಿ ಕೊಡ್ತೀವಿ ಅಂತೇಳಿ? ಅಥವಾ 1 ವಾರದಲ್ಲಿ ಜಾಗ ಮಾಡಿದ ಕೂಡಲೇ ಅಲ್ಲಿ ತಗೊಂಡೋಗಿ ಕಸವನ್ನು ರಾಶಿ ಹಾಕ್ಲಿಕ್ಕೆ ಬಿಡ್ತಾರೆ? ಅದು ನಾನೇ ಎದುರು ನಿಂತು ಪ್ರತಿಭಟನೆ, ನಮ್ಮ ಎಲ್ಲ ಮೆಂಬರ್ಗಳು ಎದುರು ನಿಂತು ಪ್ರತಿಭಟನೆ ಮಾಡ್ತೇವೆ. ಕಸವನ್ನು ವಾಪಸ್ ಇನ್ನೊಂದು ಕಡೆಯಲ್ಲಿ ರಾಶಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಹಾಗಾದ್ರೆ ಇಲ್ಲಿ ನಗರ ಪಂಚಾಯತ್ ಬೇರೆ ಜಾಗ ಹುಡುಕೋ ಯಾವುದೇ ಪ್ರಸ್ತಾಪನೆ ಇಲ್ವಾ? ಸಾಕಷ್ಟು ಪ್ರಸ್ತಾಪನೆಗಳಿದೆ. ನಾವು ಜಾಗ ಕೊಟ್ಟದ್ದನ್ನು ಕಂದಾಯ ಇಲಾಖೆ ಅಧಿಕಾರಿಗಳು ಒಪ್ಪಿಕೊಡ್ತಾ ಇಲ್ಲ. ನಾನು ನೇರವಾಗಿ ಹೇಳ್ತೀನಿ, ಕಂದಾಯ ಇಲಾಖೆಯಿಂದಲೇ ಈ ಸಮಸ್ಯೆಗಳಾಗ್ತಾ ಇರುವಂತದ್ದು. ಬೇರೆ ಕಡೆಯಲ್ಲಿ ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ಸರ್ಕಾರಿ ಭೂಮಿಗಳನ್ನ ನಗರ ಪಂಚಾಯತ್ಗೆ ವಹಿಸಿಕೊಡ್ತಾರೆ, ಸರ್ಕಾರಿ ಅವಶ್ಯಕತೆಗಳಿಗೆ ಬಿಟ್ಟು ಉಳಿದ ಜಾಗವನ್ನ. ಯಾಕಂದ್ರೆ ಅಲ್ಲಿ ಆಡಳಿತ ಒಂದು ತಡಿ ಆಡಳಿತ. ಆದ್ರೆ ಇಲ್ಲಿ ಇವತ್ತಿಗೂ ಕೂಡ ಸಾವಿರಾರು ಎಕರೆ ಸರ್ಕಾರಿ ಭೂಮಿಗಳಿದ್ದರೂ ಕೂಡ ಇವರು ಯಾರಿಗೂ ಅದರ ಮಾಹಿತಿಯನ್ನು ಕೊಡೋದಿಲ್ಲ ಕಂದಾಯ ಇಲಾಖೆಯವರು. ಅದನ್ನು ಇವತ್ತಲ್ಲ ನಾಳೆ ನಮಗೆ ಇನ್ಯಾರಿಗೂ ಅಕ್ರಮ ಮಾಡಿಕೊಟ್ಟು ಒಂದಷ್ಟು ಕಮಾಯಿ ಮಾಡಿಕೊಳ್ಬಹುದು ಅಂತ ಇಟ್ಕೊಂಡಿದ್ದಾರೆ, ಗೊತ್ತಿಲ್ಲ ನನಗೆ. ಸಾಕಷ್ಟು ಜಾಗ ಇದೆ ಸರ್ಕಾರಿ ಜಾಗಗಳು. ನಾನು ತೋರಿಸ್ತೇನೆ. ಸರ್ವೆ ನಂಬರ್ 153/2 ಗಟ್ಟಿಪಳ್ಳದಲ್ಲಿ 21 ಎಕರೆ ಸರ್ಕಾರಿ ಜಾಗ ಅಂತ ತೋರಿಸ್ತಾ ಇದೆ. ಎಲ್ಲಿದೆ ನೋಡ, ತೋರಿಸ್ಲಿ. ನಾನು ಯಾರನ್ನು ಶೋಷಣೆ ಮಾಡಿ ಅಂತ ಹೇಳ್ತಾ ಇಲ್ಲ, ಬಡವರನ್ನು ಶೋಷಣೆ ಮಾಡಿ ಅವರಿಂದ ಜಾಗ ಕಿತ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ಆದರೆ ಅನೇಕ ಜನ ಶ್ರೀಮಂತರ ಕೈಲಿ ಇವತ್ತಿಗೂ ಕೂಡ 10 ಎಕರೆ 15 ಎಕರೆ ಇರುವಂತವರಲ್ಲಿ 5 ಎಕರೆ 6 ಎಕರೆ 8 ಎಕರೆ ಸರ್ಕಾರಿ ಭೂಮಿ ಇದೆಯಲ್ಲ, ಅದನ್ನು ನೀವು ತಗೊಳ್ಬೇಕಲ್ಲ. ಅವ್ರಿಗೆ ಕೇಳಬೇಕಲ್ಲ, ನಿಮ್ಮಲ್ಲಿ ಇಷ್ಟು ಭೂಮಿ ಇದೆ, ನಮಗೆ ಸ್ವಲ್ಪ ಕೊಡಿ. 6 ಎಕರೆ ಇದ್ರೆ 3 ಎಕರೆ ಕೊಡಿ, ಸರ್ಕಾರಿ ಉದ್ದೇಶಕ್ಕೆ ಕೊಡಿ. ಇವತ್ತು ನಿವೇಶನಕ್ಕೆ ಜನ ಬಂದು ನಗರ ಪಂಚಾಯತ್ ಎದುರುಗಡೆ ಪ್ರತಿಭಟನೆ ಮಾಡ್ತಾರೆ. ನಗರ ಪಂಚಾಯತ್ ನಲ್ಲಿ ನಿವೇಶನ ಇದೆ ಅಂದ್ರೆ ಹೇಗೆ ಕೊಡ್ಬೇಕು ನೀವು ನಗರ ಪಂಚಾಯತ್? ಯಾವುದೇ ರೀತಿಯ ಸಮಸ್ಯೆಗಳನ್ನು ಮಾಡದ ಹಾಗೆ ನಾವು ಅವರ ಒಂದು ಒಗ್ಗಟ್ಟಾಗಿ ನಾವು ಮಾಡುವಂತ ನಾನು ನಿನ್ನೆ ಮಾತಾಡಿದ್ದೇನೆ. ಈ ಒಂದಿಬ್ಬರನ್ನು ಕಾಂಟ್ಯಾಕ್ಟ್ ಕೂಡ ಆಗಿದ್ದೇನೆ. ಅವರು ಹೇಳುದು ಹೇಗೆ ಅಂತ ನಮಗೆ ಸಮಸ್ಯೆ ಆಗಬಾರ್ದು ಅಂತ. ನೀವು ಬಂದು ನೋಡ್ಬಿಟ್ಟು ಬರ್ತೇನೆ ಅಂತ ನಮಗೆ ಯಾವತ್ತೇ ಸಿಕ್ಕಿದ್ದೆ ಬಂದೆ
ಬಂದ ಕೂಡಲೇ ನೀತಿ ಸಂಹಿತೆ ಬಂದ ಕಾರಣ ಈಗ ನಾವು ಇನ್ನೋಗಿ ನೇರ ಹೋಗಿ ಅಲ್ಲಿ ಮಾತಾಡುವಂಥದ್ದು ಅಲ್ಲಿ ಅಧಿಕಾರ ಚಲಾಯಿಸುವಂಥದ್ದು ಆಗುದಿಲ್ಲ. ಇದರ ಬಗ್ಗೆ ಏನಿದ್ರು ನಮ್ಮ ನಗರ ಪಂಚಾಯತ್ ಅಧಿಕಾರಿ ವರ್ಗದವರು ಇದನ್ನು ಈಗ ಮುಂದೆ ನಿಂತು ಮಾಡಬೇಕಾಗ್ತದೆ. ನಮಗೆ ಒಂದು ಆರೋಗ್ಯ ಅಧಿಕಾರಿ ಇಲ್ಲ, ಬೇಕಾದ ಅಧಿಕಾರಿಗಳಲ್ಲಿ ಯಾರಿಲ್ಲದ ಕಾರಣ ನಮಗೆ ತುಂಬಾ ಸಮಸ್ಯೆ ಆಗ್ತಾ ಉಂಟು. ಅಧಿಕಾರಿ ವರ್ಗ ಬಂದ್ರೆ ಮಾತ್ರ ನಮಗೆ ಕೆಲಸ ಕಾರ್ಯಗಳನ್ನು ಮಾಡ್ಲಿಕ್ಕೆ ಆಗ್ತದೆ. ಮತ್ತೆ ನಾವು ಹೇಳಿದ ಕೆಲಸವನ್ನು ಸ್ವಲ್ಪ ಅಧಿಕಾರಿ ವರ್ಗದವರು ಸಹ ಮಾಡ್ಬೇಕಾಗ್ತದೆ. ಇಲ್ಲಂತಂದ್ರೆ ನಮಗೂ ಸ್ವಲ್ಪ ಸಮಸ್ಯೆ ಆಗ್ತಾ ಹೋಗ್ತಾ ಉಂಟು. ಹಾಗೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ನಗರ ಪಂಚಾಯತ್ ಗೌರವಾನ್ವಿತ ಸದಸ್ಯರುಗಳು ಸೇರಿ ಒಂದು ಹಂತಕ್ಕೆ ಬಂದು ಇದರ ಬಗ್ಗೆ ಒಂದು ಮಾಹಿತಿಯನ್ನು ಸಂಗ್ರಹ ಮಾಡಿ ಕಸದ ಬಗ್ಗೆ ಒಂದು ಮೀಟಿಂಗ್ ಅನ್ನು ಮಾಡ್ತೇವೆ ಅಂತ ಇದ್ದೇವೆ. ಆದ್ರೂ ಈಗ ಅಧಿಕಾರಿ ವರ್ಗದಲ್ಲಿ ನಮಗೆ ಮಾಡ್ಲಿಕ್ಕೆ ಆಗದಿದ್ರು ನಾವಾದ್ರೂ ಸೇರಿಕೊಂಡು ಈ ಸಭೆಗಳನ್ನು ಮಾಡಿಕೊಂಡು ಕಸದ ಬಗ್ಗೆ ನಿರ್ವಹಣೆಯನ್ನು ಕೂಡ ಮಾಡ್ತಾ ಇದ್ದೇವೆ ಅಂತ ಹೇಳ್ತೇವೆ. ಅಷ್ಟೇ ದುಡ್ಡು ಬೇಕಲ್ಲ, ನಮ್ಮಲ್ಲಿ ದುಡ್ಡಿನ ಅವಶ್ಯಕತೆ ಉಂಟು ಇಲ್ಲಲ್ಲ ನಮ್ಮಲ್ಲಿ ದುಡ್ಡು. ಆದ ಕಾರಣ ಇನ್ನೊಂದು ಕಡೆ ಕಸ ಹಾಕುವಾಗ ಅವ್ರು ಬಿಡ್ತಾರೆ. ಇದು ಮೊದಲಿನಿಂದಲೇ ಕಚ್ಚೇರಿಯಲ್ಲಿ ನಡೀತಾ ಬಂದದ್ದು. ಆದ ಕಾರಣ ಅದನ್ನು ಈ ಹೆಚ್ಚು ಕಸಗಳನ್ನು ನಾವು ಹೊರಗಡೆ ಏನೋ ಒಂದು ಟೆಂಡರ್ ಮುಖಾಂತರ ಏನಾದರೂ ಮಾಡಿಕೊಂಡು ನಾವು ಹೊರಗೆ ಕಳಿಸ್ತೇವೆ. ಸ್ವಲ್ಪ ಸ್ವಲ್ಪ ಉಳಿದ ಕಸಗಳನ್ನು ಮಾತ್ರ ಈಗ ಸೆಗ್ರಿಗೇಷನ್ ಮಾಡಿ ವ್ಯವಸ್ಥಿತ ರೀತಿಯಲ್ಲಿ ಮಾಡುದು ಅಂತ ನಾವು ಒಂದು ನಿರ್ಣಯ ಮಾಡುದು. ಆದ್ರೂ ಒಂದೀಗ ಕಸ ಹೋಗಲಿಕ್ಕೆ ನಮ್ಮ ವ್ಯವಸ್ಥೆ ಆಗಲೇಬೇಕಲ್ಲಿ. ಈಗ ಅಡ್ಡ ಕಟ್ಟಿ ಇಟ್ಟಿದ್ದಾರೆ, ಇದ್ರೆ ಆ ಕಸವನ್ನು ಈಗ ಏನು ಮಾಡುದು? ಈಗ ಇಟ್ಟುಕೊಡ್ಲಿಕ್ಕೆ ಆಗುದಿಲ್ಲ. ಮೊದಲಿಂದ ನಡೆದು ಬಂದಂಥದ್ದು. ಹಾಗೆ ನಾವು ಸೌಹಾರ್ದತೆಯಿಂದ ಮಾತಾಡಿಕೊಂಡು ಕೆಲಸವನ್ನು ಮಾಡ್ತಾ ಇದ್ದೇವೆ. ಈಗ ಕಲ್ಲಿಟ್ಟದಕ್ಕೆ ಏನಾದರೂ